ವಿದ್ಯಾಬುದ್ಧಿವಿದಾತಾರಂ ಸರ್ವವಿಘ್ನವಿಮರ್ದಕಂ ವಿಶ್ವಸ್ಮೈ ಹಿತಸಿದ್ಧ್ಯರ್ಥಂ ವಿದ್ಯಾಗಣಪತಿಂ ಸ್ಮಃ. ನಮೋಸ್ತು ವಿದ್ಯಾಗಣಪತಯೇ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಹಿರಿಯ ವಿದ್ವಾಂಸರು, ಗುರುಗಳು ಆದಂತಹ ಪ್ರೊಫೆಸರ್ TN ಪ್ರಭಾಕರ್ ಅವರನ್ನು ಹಾಗೂ ಸತ್ಯನಾರಾಯಣ ಆಚಾರ್ಯರನ್ನು ನಮಸ್ಕರಿಸ್ತಾ, ಆರಂಭದಲ್ಲಿ ಪ್ರಾಯಶ್ಚಿತ್ತ ಕೃಚ್ಛ್ರಾಚರಣೆ, ಅದರಲ್ಲಿ ವಿಶೇಷವಾಗಿ ಕರ್ಮಾಂಗ ಪ್ರಾಯಶ್ಚಿತ್ತ ಕೃಚ್ಛ್ರಾಚರಣೆ ಅಂತ ವಿಷಯವನ್ನು ಮಂಡಿಸಲಿಕ್ಕೆ ಇಲ್ಲಿ ಅಣಿಯಾಗಿದ್ದೇನೆ. ವಿಷಯ ಪ್ರಸ್ತಾವನೆ ಆದಮೇಲೆ ಪ್ರಾಯಶ್ಚಿತ್ತ ಕೃಚ್ಛ್ರಾಚರಣೆನೇ ಯಾಕೆ ಆರಂಭ ಆಯಿತು ಅಂತ ನನ್ನ ಪ್ರಶ್ನೆ. ಆರಂಭ ಯಾಕೆ ಅಂತ ಕೇಳಿದ್ರೆ, ಪ್ರಾಯಶ್ಚಿತ್ತ ಮಾಡಿಕೊಂಡು ಶುದ್ಧರಾಗ್ಬಿಟ್ರೆ ಇನ್ನೂ ಹೆಚ್ಚು ತಿಳ್ಕೊಳ್ಳಿಕ್ಕಾಗ್ತದೆ ಅಂತ ಭಾವ್ಯೋ ಏನೋ ಗೊತ್ತಿಲ್ಲ. ದೇವರು ಈ ರೀತಿಯಾದಂಥ ಅವಕಾಶವನ್ನು ಮಾಡಿಕೊಟ್ಟಿರೋದ್ರಿಂದ ನನಗೂ ಭಾಳ ಸಂತೋಷವೇ. ಜೀವನದಲ್ಲಿ ಮನುಷ್ಯ ಜನ್ಮ ಎನ್ನುವಂಥದ್ದು ಭಾಳ ಒಂಥರ ವಿಚಿತ್ರವಾಗಿದೆ, ಸಂಕೀರ್ಣವಾಗಿದೆ. ನಾವು ಬದುಕಿನಲ್ಲಿ ನಾನಾ ರೀತಿಯಲ್ಲಿ ಕಷ್ಟ ಕಾರ್ಪಣ್ಯಗಳನ್ನು ಕಾಣ್ತೇವೆ. ಅದನ್ನು ದೂರ ಮಾಡಬೇಕು ಅಂತ ಬಹಳ ಹಪಹಪಿಸ್ತಾ ಇರ್ತೇವೆ. ಆ ನಿಟ್ಟಿನಲ್ಲಿ ನಮಗೇನಾಗ್ತದೆ ಅಂತ ಕೇಳಿದ್ರೆ, ಧರ್ಮ ಗೊತ್ತಿದ್ದು ಬದುಕಲಿಕ್ಕೆ ಎಲ್ಲರಿಂದನೂ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವು ಸಂದರ್ಭದಲ್ಲಿ ಗೊತ್ತಿದ್ದರೂ ಕೂಡ ಅದನ್ನು ಆಚರಣೆ ಮಾಡಲಿಕ್ಕೆ ಆಗೋದಿಲ್ಲ. ಸಹಜವಾಗಿ ತಪ್ಪುಗಳು ನಡೆಯುತ್ತೆ. ಹಾಗಾದರೆ ಮನುಷ್ಯ ಜನ್ಮ ಪಡೆದು ತಪ್ಪನ್ನು ಮಾಡಲಿಕ್ಕೆ ಅವಕಾಶ ಇದೆಯಾ ಅಂತ ಕೇಳಿದ್ರೆ, ಶಾಸ್ತ್ರ ಹೇಳುತ್ತೆ ಇಲ್ಲ. ಮನುಷ್ಯ ಜನ್ಮ ಪಡೆದ ಮೇಲೆ ಮನುಷ್ಯ ಜನ್ಮದ ಒಂದು ಪರಿಧಿ ಇದೆಯಲ್ಲ, ಆ ಪರಿಧಿಯಲ್ಲಿ ನೀವು ಬದುಕಬೇಕು ಅಂತ. ಆ ಪರಿಧಿಯಲ್ಲಿ ಬದುಕಲಿಕ್ಕೆ ಆಗಲಿಲ್ಲ ಅಂದರೆ ಏನು ಅನ್ನೋ ಪ್ರಶ್ನೆ ಹಾಗೆ ಇದೆ. ಇವತ್ತಿನ ವ್ಯವಸ್ಥೆಯಲ್ಲಿ ಇದಕ್ಕೆಲ್ಲದಕ್ಕೂ ಉತ್ತರ ಇದೆ. ಸಾಮಾಜಿಕವಾಗೂ ಕೂಡ ಪ್ರಾಯಶ್ಚಿತ್ತಗಳು ನಡೀತಾ ಇದೆ. ಅದಕ್ಕೆ ನಾವು ಶಾಸ್ತ್ರದ ಪರಿಧಿಯನ್ನು ಕೊಟ್ಟಿಲ್ಲ ಅಷ್ಟೇ. ಅದಕ್ಕೆ ನಾವು ನ್ಯಾಯಾಲಯದ ವ್ಯವಸ್ಥೆ ಅಂತ ನಾವು ಹೇಳ್ತೇವೆ. ಅದಕ್ಕೆ ಅದರದೇ ಆದಂತಹ ರೂಪರೇಷೆಗಳು ಬೇರೆ ಇದೆ, ನಿಯಮಗಳು ಬೇರೆ ಇದೆ. ಹಾಗಾಗಿ ಈ ವ್ಯವಸ್ಥೆ ಎನ್ನುವಂಥದ್ದು ಹಿಂದೂ ಕೂಡ ಇತ್ತು. ಹಿಂದಿರುವುದಕ್ಕೆ ನಾವು ಪ್ರಾಯಶ್ಚಿತ್ತ ಅಂತ ಕರೆದಾಯಿತು. ಆದರೆ ಪ್ರಾಯಶ್ಚಿತ್ತ ಎನ್ನುವಂಥದ್ದು ನಾನಾ ಪಾಪಗಳ ನಿವೃತ್ತಿಗಾಗಿ ಮಾಡುವಂಥದ್ದು ಅಂತ ಸಹಜವಾಗಿ ಸಾಮಾನ್ಯವಾದಂತಹ ಜ್ಞಾನ ನಮಗೆಲ್ರಿಗೂ ಇದೆ ಅಂತ ನಾವು ಭಾವಿಸ್ತೇವೆ. ಇಂತಹ ಪ್ರಾಯಶ್ಚಿತ್ತ ಗ್ರಂಥೋಕ್ತವಾಗಿ ನಾವು ಒಮ್ಮೆ ಪರಿಶೀಲನೆ ಮಾಡಬೇಕು ಅನ್ನುವಂಥದ್ದು ಇಲ್ಲಿ ಪ್ರಸ್ತಾಪವಾಗಿರುವಂತಹ ವಿಷಯ. ನನ್ನ ಸೌಭಾಗ್ಯ ಅಂತ ಭಾವಿಸ್ತೇನೆ. ಆದರೆ ನನ್ನ ಪರೀಕ್ಷೆಯೂ ಹೌದು. ಯಾಕೆ ಅಂತ ಕೇಳಿದ್ರೆ, ಇಂತಹ ಮೇಧಾವಿ ವಿದ್ವಾಂಸರ ಸನ್ನಿಧಿಯಲ್ಲಿ ಇಂತಹ ಒಂದು ಜಟಿಲವಾದಂತಹ ವಿಷಯವನ್ನು ಪ್ರಸ್ತಾಪ ಮಾಡುವಂತಹ ಒಂದು ಸವಾಲು. ನಾನು ಬಹಳ ಧೈರ್ಯದಿಂದಿದ್ದೇನೆ. ವಿದ್ವಾಂಸರಿದ್ದಾರಲ್ಲ, ಅವರು ನನ್ನ ಹತ್ರ ಆಗದೇ ಇದ್ದರೆ ಅವರೆಲ್ಲ ಪರಿಹರಿಸ್ತಾರೆ ಎನ್ನುವಂತಹ ಒಂದು ನಂಬಿಕೆಯಲ್ಲಿ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಹಾಗಾದರೆ ಪ್ರಾಯಶ್ಚಿತ್ತ ಎನ್ನುವಂಥದ್ದು ಯಾಕೆ ಅನ್ನುವಂಥದ್ದು ಮೊದಲನೇ ಪ್ರಶ್ನೆ. ಪ್ರಾಯಶ್ಚಿತ್ತ ಏನು ಅನ್ನೋದನ್ನು ಆಮೇಲೆ ನೋಡೋಣ. ಪ್ರಾಯಶ್ಚಿತ್ತ ಯಾಕೆ ಅಂತ ಸಹಜವಾಗಿ ಬರುತ್ತೆ. ತಪ್ಪು ಮಾಡಿದ್ರೆ ಪ್ರಾಯಶ್ಚಿತ್ತ ಅಂತ ನಾವು ಕನ್ನಡದಲ್ಲೂ ಮಾತಾಡ್ತೇವೆ. ಹೌದು, ಮನೆಯಲ್ಲಿ ಯಾರು ಮಾಡಿದ್ರೆ ಅದಕ್ಕೆ ಪ್ರಾಯಶ್ಚಿತ್ತ ಆಗಬೇಕು, ಅಥವಾ ನೀನು ಮಾಡಿದ್ದಕ್ಕೆ ಪ್ರಾಯಶ್ಚಿತ್ತ ಆಯಿತು ಏನೋ ಆದರೂ ಕೂಡ ಲೌಕಿಕ ಭಾಷೆಯಲ್ಲೂ ಕೂಡ ಈ ಪ್ರಾಯಶ್ಚಿತ್ತ ಅನ್ನುವ ಪದಪ್ರಯೋಗ ಬಹಳ ಮಾಡ್ತಾ ಇರ್ತೇವೆ. ಪ್ರಾಯಶ್ಚಿತ್ತ ಯಾಕೆ ಅನ್ನೋ ಪ್ರಶ್ನೆಗೆ ಬಹಳ ಸೊಗಸಾಗಿ ಸ್ಮೃತಿಕಾರ ಉತ್ತರ ಕೊಡ್ತಾರೆ. ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ. ವಿಹಿತಸ್ಯಾನನುಷ್ಠಾನಾತ್ ನಿಂದಿತಸ್ಯ ಚ ಸೇವನಾತ್ ಅನಿಗ್ರಹಾಚೇಂದ್ರಿಯಾಣಾಂ ನರಃ ಪತನಮೃಚ್ಛತಿ ತಸ್ಮಾತ್ ತೇನೇಹ ಕರ್ತವ್ಯಂ ಪ್ರಾಯಶ್ಚಿತ್ತಂ ವಿಶುದ್ಧಯೇ ಅಂತ. ಅಂದರೆ ಏನು ಅಂತ ಕೇಳಿದ್ರೆ, ವಿಹಿತವಾದಂತಹ ಕರ್ಮ ನಮಗೆ ಯಾವುದು ಸ್ಮೃತಿಯಲ್ಲಿ ವಿಧಾನ ಮಾಡಿದ್ದಾರೋ, ಅಥವಾ ಸೂತ್ರ ಗ್ರಂಥಗಳಲ್ಲಿ ವಿಧಾನ ಮಾಡಿದ್ದಾರೋ, ಅಥವಾ ವೇದದಲ್ಲಿ ವಿಧಾನ ಮಾಡಿದ್ದಾರೋ, ಇದಕ್ಕೆ ಅನುಗುಣವಾಗಿ ನಾವು ಬದುಕಬೇಕು. ಆ ರೀತಿಯಲ್ಲಿ ಬದುಕಲಿಕ್ಕೆ ಆಗಲಿಲ್ಲ ಅಂತಾದಾಗ ಅದು ಅನನುಷ್ಠಾನ ಆಯ್ತು. ಅಲ್ಲಿ ಅನುಷ್ಠಾನ ಆಗಲಿಲ್ಲ ಅಂತ ಆಯಿತು. ವಿಹಿತಸ್ಯ ಅನನುಷ್ಠಾನಾತ್ ನಿಂದಿತಸ್ಯ ಚ ಸೇವನಾತ್. ಅರ್ಥಾತ್ ಇದನ್ನು ಮಾಡಲೇಬಾರ್ದು ಅಂತ ನಮಗೆ ತಿಳಿಸ್ಕೊಟ್ಬಿಟ್ಟಿದ್ದಾರೆ. ಅದನ್ನು ಮಾಡೋದ್ರಿಂದ ಏನಾಗ್ತದೆ ಅನ್ನೋದು ಇತ್ಯಾದಿಗಳನ್ನು ವಿವರಿಸಿದ್ದಾರೆ. ಅದಲ್ಲ, ಈಗ
ನಿಂದಿತಸ್ಯ ಚ ಸೇವನಾತ್, ಇದು ಮಾಡಬಾರ್ದು ಅಂತ ಹೇಳಿದ್ದಾರಲ್ಲ, ಅದನ್ನು ಮಾಡಿದಾಗ ಆಗುವಂತಹ ದೋಷ. ಅನಿಗ್ರಹಾಚೇಂದ್ರಿಯಾಣ, ಇಂದ್ರಿಯ ನಿಗ್ರಹ ಇಲ್ಲದ ಸಂದರ್ಭ, ಇದೆರಡು ಆದಮೇಲೆ ಬರೋದೇ ಅದು. ವಿಹಿತವಾದದ್ದನ್ನು ನಾವು ಮಾಡಲಿಲ್ಲ ಅಂತ ಆದರೆ, ನಿಂದಿತವಾದದ್ದನ್ನು ಮಾಡಿ ಆಯಿತು ಅಂತ ಆದರೆ, ಮುಂದೆ ಆಗೋದೇ ಇಂದ್ರಿಯ ನಿಗ್ರಹ ನಾಶವಾಗ್ಬಿಡ್ತದೆ. ಇಂದ್ರಿಯವನ್ನು ನಾವು ನಿಗ್ರಹ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಹೇಳ್ದಂಗೆ ನಮ್ಮ ಕಣ್ಣು ಕೇಳೋದಿಲ್ಲ, ನಾವು ಹೇಳ್ದಂಗೆ ನಮ್ಮ ಬಾಯಿ ಕೇಳೋದಿಲ್ಲ, ಏನೇನೋ ಮಾತಾಡ್ಬಿಡುತ್ತೆ, ಏನೇನೋ ನೋಡ್ಬಿಡುತ್ತೆ. ಹೀಗೆ ನಾನಾ ರೀತಿಯಾದಂತಹ ಪರಿಸ್ಥಿತಿಗೆ ನಾವು ಒಳಪಡ್ತೇವೆ. ಆವಾಗ ಇಂದ್ರಿಯ ನಿಗ್ರಹವಿಲ್ಲದಾಗ ಒಂದಷ್ಟು ಪಾಪಗಳಾಗತ್ತೆ. ಈ ಕಾರಣದಿಂದ ಏನು ಮಾಡಬೇಕಾಗಿದೆ ಅಂತ ಕೇಳಿದ್ರೆ, ಇದರಿಂದ ಏನಾಗುತ್ತೆ ಅಂತ ಕೇಳಿದ್ರೆ, ನರಃ ಪತನ ಮೃಚ್ಛತಿ, ಮನುಷ್ಯನಾದಂಥವನು ಪತಿತನಾಗ್ತಾನೆ. ಅರ್ಥಾತ್ ಅವನು ತನ್ನ ಯೋಗ್ಯತೆಯನ್ನು ಕಳ್ಕೊಳ್ತಾನೆ ಅಂತ. ಪತಿತನಾಗೋದು ಅಂದರೆ ಏನು? ಯೋಗ್ಯತೆಯನ್ನು ಕಳ್ಕೊಳ್ಳೋದು ಅಂತ ಅರ್ಥ. ಆ ರೀತಿಯಾದ ಯೋಗ್ಯತೆಯನ್ನು ಕಳ್ಕೊಂಡಂತಹ ವ್ಯಕ್ತಿ ಮುಂದೇನು ಮಾಡಬೇಕು, ಅವನ ಜೀವನ ಹೇಗೆ ಸಾಗಿಸ್ಬೇಕು, ಅಥವಾ ಅದಕ್ಕೇನಾದರೂ ಪರಿಹಾರ ಇದೆಯಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಬರುತ್ತೆ. ಈಗ ನಾನು ತಪ್ಪು ಮಾಡ್ತಾನೆ ಇರ್ತೇನೆ ಅಂದರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನಿದ್ರೆ ಬಂದಿದೆ ಅಂತ ಮಲಗಿದವರಿಗೆ ಎಬ್ಬಿಸ್ಲಿಕ್ಕೆ ಆಗೋದಿಲ್ಲ. ಅಂದರೆ ನಿದ್ರೆ ಬಂದ ಹಾಗೆ ಅಭಿನಯ ಮಾಡೋರಿಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದೇ ನಿದ್ರೆ ಬಂದವ್ರನ್ನ, ನಿಜವಾಗ್ಲೂ ನಿದ್ರೆ ಬಂದವ್ರನ್ನ ಎಬ್ಬಿಸ್ಬೋದು. ಅಥವಾ ಅಚಾನಕ್ಕಾಗಿ ಯಾರೋ ಆಯಾಸವಾಗಿತ್ತು ನಿದ್ರೆ ಮಾಡಿಬಿಟ್ರು, ಆವಾಗಲೂ ನಾವು ಎಬ್ಬಿಸ್ಬೋದು. ಆ ರೀತಿಯಲ್ಲಿ ಪ್ರಾಯಶ್ಚಿತ್ತಗಳು ಅದೇ ಹೇಳೋದು. ನೀವು ಪ್ರಾಯಶ್ಚಿತ್ತವನ್ನು ಮಾಡ್ಕೊಳ್ಬೇಕು ಅಂದರೆ ಮಾಡ್ಕೊಳ್ಬೇಕು ಅನ್ನುವಂತಹ ಭಾವನೆ ನಮಗೆ ಬರಬೇಕು. ಇಲ್ಲ, ನನ್ನಿಂದ ತಪ್ಪಾಗಿದೆ ಅನ್ನುವಂತಹ ಭಾವನೆ ಬಂದರೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದನ್ನೇ ಹೇಳ್ತಾ ಇರೋದು. ಅದಕ್ಕೋಸ್ಕರ ತಸ್ಮಾತ್ ತೇನೇಹ ಕರ್ತವ್ಯಂ ಪ್ರಾಯಶ್ಚಿತ್ತಂ ವಿಶುದ್ಧಯೇ. ಅದಕ್ಕೋಸ್ಕರ ಇದಿಷ್ಟು ದೋಷಗಳು ಪರಿಹಾರ ಆಗಬೇಕು. ಅಂದರೆ ವಿಹಿತ ಕರ್ಮಾನುಷ್ಠಾನ ಮಾಡದೇ ಇದ್ದಾಗ ಬರುವಂತಹ ದೋಷ ನಿವೃತ್ತವಾಗಬೇಕು. ಹಾಗೆ ನಿಂದಿತ ಕರ್ಮಗಳನ್ನು ಮಾಡಿದಾಗ ಬರುವಂತಹ ದೋಷವೂ ಕೂಡ ದೂರವಾಗಬೇಕು. ಇಂದ್ರಿಯ ನಿಗ್ರಹವಿಲ್ಲದೆ ಏನಾದರೂ ತಪ್ಪುಗಳು ನಡೆದ್ರೆ ಅದಕ್ಕೂ ಕೂಡ ಬರುವಂತಹ ದೋಷ ಏನಿದೆಯೋ ಅದು ಪರಿಹಾರ ಆಗಬೇಕು. ಹಾಗಾಗಿ ಪ್ರಾಯಶ್ಚಿತ್ತವನ್ನು ಮಾಡಬೇಕು. ಅದೇನು ಮಾಡುತ್ತೆ? ವಿಶುದ್ಧಿಯನ್ನು ಉಂಟು ಮಾಡುತ್ತೆ. ಅಂದರೆ ನಮ್ಮನ್ನು ಅಂತರಂಗವನ್ನು ಶುದ್ಧ ಮಾಡುತ್ತೆ. ಆತ್ಮನಿಗೆ ಅಂಟುಕೊಳ್ಳುವಂತಹ ಪಾಪಲೇಶಗಳೆಲ್ಲ ದೂರ ಆಗುವಂತೆ ಆಗತ್ತೆ ಅಂತ. ಹಾಗಾಗಿ ಮತ್ತು ಇದಿಷ್ಟಲ್ಲದೆ ನಮಗೆ ಏನಿದೆ ಅಂತ ಕೇಳಿದ್ರೆ, ಇದು ಆಗಲೇ ಸ್ಮೃತಿಕಾರರು ಹೇಳಿರೋದು, ನಾವು ಕೆಲವು ಸಾರಿ ಏನು ಮಾಡ್ತೇವೆ ಅಂದರೆ ನಮಗೆ ಬೇಕು ಅಂತ ಮಾಡ್ತೇವೆ. ಕೆಲವರು ನಾವು ಮಾಡ್ತಾ ಇರೋದು ಜನರಿಗೆ ಅದು ಅರ್ಥ ಆಗಬೇಕು ಅಂತಲೂ ನಾವು ಕೂಡ ಮಾಡ್ತೇವೆ ಕೆಲವು ಸಾರಿ. ಯಾಕೆಂತ ಕೇಳಿದ್ರೆ, ಗತಾನುಗತಿಕೋ ಲೋಕಃ ನ ಲೋಕಃ ಪಾರಮಾರ್ಥಿಕಃ. ಲೋಕ ಹೋಗುವಾಗ ಏನನ್ನು ಗಮನಿಸೋದಿಲ್ಲ, ಯಾರು ಹೋಗ್ತಾ ಇದ್ದಾರೆ ನೋಡ್ಕೊಂಡು ಹಾಗೆ ಹೋಗ್ಬಿಡತ್ತೆ. ಹಾಗೆ ಹೋಗುವಾಗ ದಾರಿ ತಪ್ಪಬಾರ್ದು. ಹೋಗುವಂಥವನು ಯೋಗ್ಯವಾದ ಮಾರ್ಗದಲ್ಲಿ ಹೋಗ್ತಾ ಇರಬೇಕು. ಹಿರಿಯನಾದಂಥವನು ಅವನನ್ನು ಹಿಂದೆ ಹೋಗಬೇಕು ಅಂತ ಮಹಾಜನೋ ಏನಗತ ಸಂಬಂಧ ಅಂದ್ರೆ ಅದೆಲ್ಲ. ಅದೇ ರೀತಿಯಲ್ಲಿ ಲೋಕವೂ ಕೂಡ ಬಹಳ ಪ್ರಸನ್ನವಾಗತ್ತೆ, ಜೊತೆಯಲ್ಲಿ ಆತ್ಮವೂ ಕೂಡ ಪ್ರಸನ್ನವಾಗತ್ತೆ. ಈ ಕಾರಣಕ್ಕಾಗಿ ಪ್ರಾಯಶ್ಚಿತ್ತವನ್ನು ಮಾಡಬೇಕು ಅಂತ ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಬಹಳ ಯೋಗ್ಯವಾಗಿ ತಿಳಿಸ್ಕೊಟ್ಟಿದ್ದಾರೆ. ವಿಹಿತ ನಿಷಿದ್ಧ ಕರ್ಮಗಳ ಬಗ್ಗೆ ಹೇಳೋದಾದರೆ, ವೇದ ಬೋಧಿತ ಶ್ರೇಯಸ್ಸಾಧನವಾಗಿರುವಂಥದ್ದೆಲ್ಲ ವಿಹಿತ ಕರ್ಮಗಳು. ವೇದ ಬೋಧಿತವಾದ ಯಾವ ನರಕ ಸಾಧ್ಯವಾದಂತಹದ್ದು ಯಾವುದಿದೆಯೋ ಅವೆಲ್ಲವೂ ಕೂಡ, ನರಕ ಸಾಧನವಾಗಿರುವಂಥದ್ದು ಯಾವುದಿದೆಯೋ ಅವೆಲ್ಲವನ್ನು ಕೂಡ ನಾವು ನಿಷಿದ್ಧ ಕರ್ಮಗಳು ಅಂತ. ಅದು ವೇದ ವಿಹಿತವಾದ ಕರ್ಮಗಳನ್ನು ಅಷ್ಟೇ ಮಾಡೋದಿಲ್ಲ, ಸ್ಮೃತಿ ವಿಹಿತವಾದ ಕರ್ಮಗಳನ್ನು ನಾವು ಮಾಡ್ತೇವೆ. ಈಗ ಸಮಸ್ಯೆ ಬರೋದೇನು ಅಂದರೆ, ವೇದ ವಿಹಿತವಾದ ಕರ್ಮಗಳ ಜೊತೆಯಲ್ಲಿ ಸ್ಮೃತಿ ವಿಹಿತವಾದ ಕರ್ಮ ಅಂತಿದ್ದಾಗ ಯಾವುದನ್ನು ಮಾಡೋದು ಅನ್ನೋ ನಮ್ಮ ಪ್ರಶ್ನೆ. ವೇದ ಮೂಲಕ ಪ್ರಾಮಾಣ್ಯವನ್ನು ನಾವು ಸ್ಮೃತಿಗೂ ಕೂಡ ಹೇಳಿದ್ದೇವೆ. ಸ್ಮೃತಿಗಳು ಕೂಡ ಸನ್ಮೂಲ ಇದೆ ಅಂತ ಅರ್ಥ. ವೇದವನ್ನು ನಮಗೇನಾಗಿದೆ ಅಂತ ಕೇಳಿದ್ರೆ, ಸಾವಿರಾರು ಶಾಖೆಗಳಿರುವಂತಹ ವೇದಗಳನ್ನು ನಮ್ಗೆ ಓದಲಿಕ್ಕೆ ಆಗೋದಿಲ್ಲ. ಆಗ ನಾವು ಮಾಡೋದೇನು ಅಂತ ಕೇಳಿದ್ರೆ, ಅದರ ಸಾರಾಂಶ ರೂಪವಾಗಿ ವಿಹಿತವಾದದ್ದನ್ನು ನಾವು ಮಾಡ್ಲಿಕ್ಕೆ ಹೋಗ್ತೇವೆ. ಅದು ಸರಳವಾಗಿ ಬೇರೆ ಅರ್ಥ ಆಗಬೇಕು ನಮಗೆ. ವೇದದಲ್ಲಿ ಇರುವಂತಹ ಎಷ್ಟೋ ಪದಗಳಿಗೆ ಅರ್ಥವನ್ನು ಹುಡುಕೋದು ಕಷ್ಟ, ಅರ್ಥವಾಗೋದು ಇಲ್ಲ. ನಾವು ನಿರುಕ್ತಾದಿಗಳನ್ನು ನೋಡಿದ್ರೂ ಕೆಲವು ಸರಿ ನಮ್ಗೆ ಕಷ್ಟ ಆಗುತ್ತೆ, ಅರ್ಥ ಆಗೋದಿಲ್ಲ. ಆಗ ಸ್ಮೃತಿಕಾರರು ಏನು ಮಾಡಿದ್ರು ಅಂದರೆ, ಅದರ ಸಾರಾಂಶ ರೂಪವಾಗಿ ಸ್ಮೃತಿಗಳನ್ನು ಬರೆದ್ರು ಅಂತ ಒಂದು ಇದು ಪ್ರತೀತಿ ಇದೆ. ಮೀಮಾಂಸಾ ಶಾಸ್ತ್ರ ಪ್ರಕಾರ ಸ್ಮೃತಿಗೆ ಪ್ರಮಾಣ ಹೇಳುವುದೇ ವೇದ ಮೂಲಕತ್ವ ಅಂತ. ವೇದ ಅದಕ್ಕೆ ನಮಗೆ ಯಾವುದು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ವೇದವನ್ನು ಅಂದಾಗ ಋಷಿಗಳೇನು ಮಾಡಿದ್ದಾರೆ ಅಂದರೆ, ಸಾರಾಂಶ ರೂಪದಲ್ಲಿ ಹೇಳಿರೋದ್ರಿಂದ ಅದಕ್ಕನುಗುಣವಾಗಿ ನಾವು ಬದುಕಬೇಕು ಅಂತ. ಆ ಕಾರಣಕ್ಕೆ ಅಲ್ಲಿ ಹೇಳಿದಂತಹ ವಿಹಿತ ನಿಷಿದ್ಧ ಕರ್ಮಗಳು ಕೂಡ ನಮಗೆ ಸೇರಿಕೊಳ್ಳುತ್ತೆ. ಹಾಗೆ ಈ ರೀತಿಯಾದ ಸಂದರ್ಭದಲ್ಲಿ ನಾವು ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು ಅಂತ. ಮತ್ತು ಪ್ರಾಯಶ್ಚಿತ್ತ ಅಂದರೆ ಏನು ಅಂತ ಕೇಳಿದ್ರೆ ತುಂಬ ಚೆನ್ನಾಗಿ ಇದೆ. ಯಥಾವಿಧ್ಯನನುಷ್ಠಾನಾತ್
ಉಪಚಿತ ಅಶುಭನಾಶಕಮೇವ ಪ್ರಾಯಶ್ಚಿತ್ತಂ ಅಂತ. ಯಾವುದು ಯಥಾವಿಧಿಯಾಗಿ ಅನುಷ್ಠಾನವನ್ನು ಮಾಡದೆ ಬಂದಂತಹ ಯಾವ ಪಾಪ ಇದೆಯೋ ಅದನ್ನು ನಾಶನ ಮಾಡುವುದನ್ನು ಪ್ರಾಯಶ್ಚಿತ್ತ ಅಂತ ಕರೀತಾರೆ. ಬೇರೆ ಬೇರೆ ಇದೆ, ಅದಕ್ಕೆ ಬೇರೆ ಬೇರೆ ನ ಫಲಾಂತರ ಜನಕಂ, ಅದು ಬೇರೆ ಫಲವನ್ನು ಉಂಟು ಮಾಡೋದಿಲ್ಲ ಅನ್ನುವಂತಹ ಮಾತು ಕೂಡ ಇದೆ. ಮತ್ತು ಅದಕ್ಕೆ ಅಪವಾದವು ಕೂಡ ಮುಂದೆ ಬರಲಿಕ್ಕಿದೆ. ಇದನ್ನು ಪ್ರಾಯಶ್ಚಿತ್ತೇಂದು ಶೇಖರ ಅನ್ನುವಂಥ ಗ್ರಂಥದಲ್ಲಿ ತುಂಬ ಚೆನ್ನಾಗಿ ವಿವರಿಸಿದ್ದಾರೆ. ಮತ್ತು ಇನ್ನೊಂದು ಪಾಪನಾಶಕಂ ಕರ್ಮ ಪ್ರಾಯಶ್ಚಿತ್ತಂ ಅಂತ ಒಂದು ಮಾತಿದೆ. ಪಾಪವನ್ನು ನಾಶ ಮಾಡುವುದು ಯಾವುದಿದೆಯೋ ಅದನ್ನು ಪ್ರಾಯಶ್ಚಿತ್ತ ಅಂತ ಕರೀತಾರೆ. ಮತ್ತು ಪ್ರಾಯೋ ನಾಮ ತಪ ಪ್ರೋಕ್ತಂ ಚಿತ್ತಂ ನಿಶ್ಚಯ ಉಚ್ಯತೆ ತಪೋ ನಿಶ್ಚಯ ಸಂಯೋಗಾತ್ ಪ್ರಾಯಶ್ಚಿತ್ತಂ ಇತಿ ಸ್ಮೃತಂ ಅಂತ ಮನುಸ್ಮೃತಿಯಲ್ಲಿ ಕೂಡ ಇದು ಬರುವಂಥ ವಿಚಾರ. ಪ್ರಾಯ ಪಾಪಂ ವಿಜಾನೀಯ ಚಿತ್ತಂ ತಸ್ಯ ವಿಶೋಧನಂ ಇತ್ಯಾದಿಗಳು ಕೂಡ ನಮ್ಮ ಸ್ಮೃತಿ ಗ್ರಂಥಗಳಲ್ಲಿ ದೊರಕುವಂತಾಗಿದೆ. ಅಂದರೆ ಪಾಪ ನಾಶವನ್ನು ಮಾಡುವಂಥದ್ದೇ ಪ್ರಾಯಶ್ಚಿತ್ತ. ಇಷ್ಟು ಅಲ್ಲಿ ಹೇಳಬೇಕಾಗಿರುವಂಥ ವಿಷಯ. ಮತ್ತು ಪ್ರಾಯಶ್ಚಿತ್ತ ಮಾಡದೇ ಇದ್ರೆ ಏನು, ಪ್ರಾಯಶ್ಚಿತ್ತ ಯಾಕೆ ಅಂತ ಗೊತ್ತಾಯಿತು, ಪ್ರಾಯಶ್ಚಿತ್ತ ಅಂದರೆ ಏನು ಅಂತ ಅದ್ರ ಬಗ್ಗೆ ನಾವು ತಿಳ್ಕೊಂಡಾಯಿತು. ಈಗ ಪ್ರಾಯಶ್ಚಿತ್ತವನ್ನು ಮಾಡದೇ ಇದ್ರೆ ಏನು ಅಂತ. ಪ್ರಾಯಶ್ಚಿತ್ತ ಮಕುರ್ವಾಣಾಹ ಪಾಪೇಶು ನಿರತ ನರಾಹ ಅಪಶ್ಚಾತ್ತಾಪಿನಃ ಕಷ್ಟಾತ್ ನರಕಾನ್ಯಾಂತಿ ದಾರುಣಾನ್. ಒಳ್ಳೆಯ ಮಾತು. ಪ್ರಾಯಶ್ಚಿತ್ತವನ್ನು ಮಾಡದೇ ಇದ್ದರೆ ಬರೀ ಪ್ರಾಯಶ್ಚಿತ್ತ ಒಂದು ಪಾಪವನ್ನು ಮಾಡಿಕೊಂಡು ಸುಮ್ಮನಾಗೋದಿಲ್ಲ, ಮತ್ತೆ ಪಾಪವನ್ನು ಮಾಡ್ತಾ ಮಾಡ್ತಾ ಅವರು ಮುಂದುವರಿತಾ ಹೋಗ್ತಾರೆ. ಆಗ ಮತ್ತೊಂದಷ್ಟು ಅವ್ರ ಜೊತೆ ಪಾಪ ಎನ್ನುವಂಥದ್ದು ಸೇರ್ಕೊಂಡು ಹೋಗುತ್ತೆ. ಇರುವಂಥ ಪಾಪದ ಜೊತೆಯಲ್ಲಿ ಇನ್ನೊಂದಷ್ಟು ಸೇರ್ಕೊಂಡು ಹೋದಾಗ ಅಂತಹ ವ್ಯಕ್ತಿ ಏನಾಗ್ತಾನೆ ಅಂದರೆ ಪಶ್ಚಾತ್ತಾಪವನ್ನು ಪಡೋದೇ ಇಲ್ಲ, ಅಯ್ಯೋ ನಾನು ತಪ್ಪು ಮಾಡಿಬಿಟ್ನಲ್ಲ ಅಂತ. ಆ ರೀತಿಯಾದ ಸಂದರ್ಭದಲ್ಲಿ ಅವನ ಕಷ್ಟದಿಂದ ಮತ್ತೆ ನರಕಾನ್ಯಾಂತಿ ದಾರುಣ, ಅಂದರೆ ದಾರುಣವಾದಂತಹ ನರಕವನ್ನು, ಸಹಿಸಲು ಅಸಾಧ್ಯವಾದಂತಹ ನರಕವನ್ನು ಹೊಂತಾನೆ. ನರಕ ಅಂದರೆ ಲೌಕಿಕ ದೃಷ್ಟಿಕೋನದಲ್ಲೂ ನಾವು ಒಮ್ಮೆ ನೋಡಬೇಕು. ಲೌಕಿಕ ದೃಷ್ಟಿಕೋನದಲ್ಲಾದರೂ ಅಷ್ಟೇ ನಮಗೆ ಸಾಮಾಜಿಕವಾದಂತಹ ತೊಂದರೆ ತೊಡಕುಗಳು ಬರುತ್ತೆ, ನಮ್ಮನ್ನು ಯಾರೂ ಒಪ್ಪೋದಿಲ್ಲ. ಇದು ಒಂದು ರೀತಿ ನರಕವೇ ಹಾಗೆ ನೋಡ್ಲಿಕ್ಕೆ ಹೋದರೆ. ಯಾಕೆಂದರೆ ಯಾರೂ ನಮ್ಮ ಜೊತೆಯಲ್ಲಿಲ್ಲ ಅಂದರೆ ಅದೊಂದು ರೀತಿ ನರಕ ಆಗುತ್ತೆ. ಶಾಸ್ತ್ರವಿಹಿತವಾದಂತಹ ನರಕವೂ ಹೌದು. ಅದನ್ನು ವಿಶೇಷವಾಗಿ ಸ್ಮೃತಿ ದೃಷ್ಟಿಕೋನದಲ್ಲಿ ಹೋದರೆ ಶಾಸ್ತ್ರವಿಹಿತವಾದ ನರಕವನ್ನು ನಾವು ಇಟ್ಕೊಳ್ಬೇಕಾಗತ್ತೆ. ಆ ರೀತಿಯಾದ ದಾರುಣವಾದ ನರಕವನ್ನು ಹೊಂದುತ್ತಾರೆ ಅನ್ನೋ ವಿಷಯವನ್ನು ಇಲ್ಲಿ ತಿಳಿಸ್ತಾರೆ. ಪ್ರಾಯಶ್ಚಿತ್ತ ಮಾಡ್ಕೊಳ್ಳದೆ ಇದ್ದ ಸಂದರ್ಭದಲ್ಲಿ ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ಉಪೈತ್ಯೇನಃ ಯತಜ್ಞಾನ ಕೃತಂ ಭವೇತ್. ಗೊತ್ತಿಲ್ಲದೆ ಮಾಡಿದಂತಹ ಪಾಪ, ಈಗ ಗೊತ್ತಿರುವ ಪಾಪಕ್ಕೆ ಬೇರೆ ವ್ಯವಸ್ಥೆ ಇದೆ. ಗೊತ್ತಿಲ್ಲದೆ ಮಾಡಿದಂತಹ ಪಾಪ ಯಾವುದಿದೆಯೋ ಅದಕ್ಕೆಲ್ಲದಕ್ಕೂ ಕೂಡ ಪಾಪನಾಶನ ಶಕ್ತಿ ಇದೆ. ಅರ್ಥಾತ್ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ್ರೆ ಪಾಪ ಎನ್ನುವಂಥದ್ದು ನಾಶವಾಗತ್ತೆ ಅಂತ ಹೇಳ್ತಾರೆ. ಆದರೆ ಇದೆಲ್ಲ ಏನು ಅಂತ ಕೇಳಿದ್ರೆ ಅಜ್ಞಾನಕೃತ ಪಾಪಕ್ಕೆ ಮಾತ್ರ ಅನ್ವಯಿಸುತ್ತೆ. ಹಾಗಾದರೆ ತಿಳಿದು ಮಾಡಿದ್ರೆ ಏನಪ್ಪ ಅಂತ ಕೇಳಿದ್ರೆ ಇಲ್ಲ. ಕಾಮತೋ ವ್ಯವಹಾರ್ಯಸ್ತು ವಚನಾದಿಹ ಜಾಯತೆ, ಇದು ಕೂಡ ಯಾಜ್ಞವಲ್ಕ್ಯ ಸ್ಮೃತಿಯಲ್ಲೇ ಬರುವಂಥದ್ದು. ಕಾಮತೋ ನಮ್ಗೆ ತಿಳ್ಕೊಂಡು ಗೊತ್ತಿದೆ ಪಾಪ ಅಂತ ಗೊತ್ತಿದ್ದು ಕೂಡ ಪಾಪವನ್ನು ಮಾಡುವಂತಹ ಸಂದರ್ಭಗಳು ಸಹಜವಾಗಿ ಇವತ್ತಿನ ಕಾಲದಲ್ಲಂತೂ ಬಹಳ ಇದೆ. ಇಲ್ರಿ ಅದನ್ನೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲರಿ ಅಂಥ ಪರಿಸ್ಥಿತಿ ಇದೆ, ಅದು ಹಿಂದಿನ ಕಾಲದಲ್ಲಿ ಹೇಳಾಗಿತ್ತು, ಈಗ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂತಹ ಮಾತುಗಳು ನಮ್ಮ ನಡುವೆ ಬೇಕಾದಷ್ಟಿದೆ. ಆದರೆ ತಿಳ್ಕೊಂಡು ಮಾಡಿದ್ರೆ ಖಂಡಿತವಾಗ್ಲೂ ಅದು ಕಷ್ಟವನ್ನೇ ಉಂಟು ಮಾಡುತ್ತೆ ಅಂತ ಶಾಸ್ತ್ರ ತಿಳಿಸ್ಕೊಡುತ್ತೆ ಬಹಳ ಚೆನ್ನಾಗಿ. ವ್ಯವಹಾರ ಇದು ಪ್ರಾಯಶ್ಚಿತ್ತ ಹಾಗಾದ್ರೆ ಅಂಥವನಿಗೆ ಹಾಗಾದರೆ ಪಾಪ ನಿವೃತ್ತಿ ಇಲ್ವಾ ಅಂತ ಕೇಳಿದ್ರೆ ವ್ಯವಹಾರ ಸಿದ್ಧಿ ಆಗತ್ತೆ ಅಂತ. ವ್ಯವಹಾರ ಸಿದ್ಧಿ ಆಗೋದು ಅಂದರೆ ಈಗ ಕೆಲವಷ್ಟು ಪಾತಕಗಳಿಗೆ ಏನು ಹೇಳಿದ್ದಾರೆ ಅಂದರೆ ಅವರನ್ನು ದೂರ ಇಡಬೇಕು, ಅವ್ರ ಜೊತೆಯಲ್ಲಿ ಯಾವುದೇ ರೀತಿಯ ವ್ಯವಹಾರವನ್ನು ಇಟ್ಕೊಳ್ಬಾರ್ದು, ಮಾತು ಇತ್ಯಾದಿಗಳನ್ನ ಏನೂ ಹೇಳೋದಿಲ್ಲ, ಭೋಜನಾದಿಗಳು ಯಾವುದನ್ನು ಕೂಡ ಮಾಡಬಾರ್ದು ಅಂತ ನಿಷೇಧವನ್ನು ಹೇಳ್ತಾರೆ. ಅಂದರೆ ತುಂಬ ಅತ್ಯಂತ ಪಾಪಿಗಳು, ಅವ್ರನ್ನ ಹೇಳಲಿಕ್ಕೆ ಸಾಧ್ಯವಿಲ್ಲ, ಅಂತಹ ಪಾಪ ಮಾಡಿದಂಥವ್ರಿಗೆಲ್ಲ ಹೇಳ್ತಾರೆ. ಅಂಥವ್ರಿಗೆ ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ವ್ಯವಹಾರ ಸಿದ್ಧಿ ಆಗ್ತದೆ ಅಂತ. ವ್ಯವಹಾರ ಸಿದ್ಧಿ ಅಂದರೆ ಅವ್ರ ಜೊತೆಯಲ್ಲಿ ಮಾತುಕತೆ ಮಾಡ್ಬೋದು, ಉಳಿದು ಲೌಕಿಕ ವ್ಯವಹಾರವನ್ನು ಮಾಡ್ಬೋದು, ಕರ್ಮಾಧಿಕಾರವನ್ನು ಹೇಳೋದಿಲ್ಲ. ಹಾಗಾದರೆ ಪ್ರಾಯಶ್ಚಿತ್ತ ಬರೇ ವ್ಯವಹಾರ ಸಿದ್ಧಿಗಾಗಷ್ಟೇ ಅಂದರೆ ಇಲ್ಲಿ ವ್ಯವಹಾರ ಸಿದ್ಧಿ, ಪರದಲ್ಲಿ ಶುದ್ಧಿ ಅಂತ. ಅಂದರೆ ದೇಹ ತ್ಯಾಗ ಮಾಡಿದ್ಮೇಲೆ ಆ ಪಾಪದ ಲೇಷಗಳಿರೋದಿಲ್ಲ ಅಂತ ಶಾಸ್ತ್ರ ತಿಳಿಸ್ಕೊಡುತ್ತೆ. ಹಾಗೆ ಅಕಾಮತಃ ಕೃತೆ ಪಾಪೇ ಪ್ರಾಯಶ್ಚಿತ್ತಂ ವಿದುರ್ಬುಧಾಹ, ಅಂದ್ರೆ ತಿಳ್ಕೊಳ್ಳದೆ ಅಂದರೆ ಪಾಪ ಇದೆ ಅಂತ ಗೊತ್ತಿಲ್ಲದೆ ಅಥವಾ ಏನೋ ಅಜಾಗರೂಕತೆಯಿಂದ ಆಗ್ಬಿಟ್ಟಿದೆ, ನಾವು ತಿಳಿದು ಮಾಡಿದ ಪಾಪ ಅಲ್ಲ ಅಂತ ಸಂದರ್ಭದಲ್ಲಿ ಪ್ರಾಯಶ್ಚಿತ್ತವನ್ನು ಹೇಳಿದ್ದಾರೆ. ಮತ್ತು ಪ್ರಾಯಶ್ಚಿತ್ತ ಕಾಮಕೃತವಾದ ಪಾಪಗಳಿಗೂ ಪ್ರಾಯಶ್ಚಿತ್ತವನ್ನು ಕೆಲವು ಹೇಳಿದ್ದಾರೆ ಅಂತ ಮನುಸ್ಮೃತಿಯಲ್ಲಿ ಉಲ್ಲೇಖ ಮಾಡ್ತಾರೆ. ಹೀಗೆ ಈ ರೀತಿಯಾದ ಪ್ರಾಯಶ್ಚಿತ್ತ ಪಾಪ ಇದ್ದರೆ ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು. ಒಟ್ಟಿನಲ್ಲಿ ತಿಳಿದು ಮಾಡಲಿ ತಿಳಿದೇ ಮಾಡಲಿ ಪ್ರಾಯಶ್ಚಿತ್ತ ಅಂತೂ ಮಾಡಲೇಬೇಕು ಅಂತ ಆಯಿತು.
ಯಾಕೆ ಅಷ್ಟೆಲ್ಲ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೇಬೇಕು ಅಂತ ಕೇಳಿದ್ರೆ, ಪಾಪ ಅಷ್ಟು ಕಠೋರವಾದಂಥದ್ದು. ಪಾಪ ಎನ್ನುವಂಥದ್ದು ನಮ್ಮನ್ನು ಬಹಳ ಕೆಟ್ಟ ಸ್ಥಿತಿಗೆ ಹೋಗಿ ತಲುಪಿಸ್ಬಿಡುತ್ತೆ. ಅಂತಹ ಪಾಪಕ್ಕೆ ನಾವು ಪ್ರಾಯಶ್ಚಿತ್ತ ಮಾಡಿಕೊಳ್ಳೇಬೇಕು. ಅದಕ್ಕೆ ಹೇಳ್ತಾರೆ ನೋಡಿ, ದ್ವೇಹಿ ಪಾಪಸ್ಯ ಶಕ್ತಿ, ಎರಡು ಪಾಪದ ಶಕ್ತಿ. ಪಾಪಕ್ಕೆ ಎರಡು ರೀತಿಯಾದ ಶಕ್ತಿ ಇದೆ. ಏನು ಅಂತ ಕೇಳಿದ್ರೆ, ನರಕೋತ್ಪಾದಿಕ ವ್ಯವಹಾರ ನಿರೋಧಿಕ ಚೇತಿ. ಅದು ಒಂದು ನರಕವನ್ನು ಉಂಟು ಮಾಡುತ್ತೆ, ನಮ್ಮ ವ್ಯವಹಾರವನ್ನು ತಡೆಯುತ್ತೆ. ಅಂದರೆ ವ್ಯಾವಹಾರಿಕ ಪ್ರಾಪಂಚಿಕವಾದ ಯಾವುದೇ ವ್ಯವಹಾರವನ್ನು ಮಾಡಲಿಕ್ಕೆ ಅಸಾಧ್ಯವಾದ ಪರಿಸ್ಥಿತಿಯನ್ನು ತಂದುಕೊಡುತ್ತೆ. ಆ ಕಾರಣಕ್ಕಾಗಿ ನಮಗೆ ಪಾಪವನ್ನು ನಾವು ಆ ಪಾಪದ ಶಕ್ತಿಯನ್ನು ಕಡಿಮೆ ಮಾಡಬೇಕು, ಅಥವಾ ಪಾಪವನ್ನು ನಾಶ ಮಾಡಿಕೊಳ್ಬೇಕು. ಯಾರ ಶಕ್ತಿ ಹೆಚ್ಚಾಯಿತೋ ಅವ್ರದ್ದೇ ಆದಂಥ ಕೆಲಸವನ್ನು ಮಾಡ್ತಾರೆ. ಈ ಪಾಪದ ಶಕ್ತಿ ಹೆಚ್ಚಾಯ್ತಾ ನಮಗೆ ಬದುಕಲಿಕ್ಕೆ ಕೊಡೋದಿಲ್ಲ. ನಾನಾ ರೀತಿಯಾದಂತಹ ಕಷ್ಟ ಕಾರ್ಪಣ್ಯಗಳು ಸಹಜವಾಗಿ ಸಾಮಾಜಿಕವಾಗೂ ಬರುತ್ತೆ, ಶಾಸ್ತ್ರೀಯ ದೃಷ್ಟಿಕೋನದಲ್ಲೂ ಕೂಡ ಅದು ಬಂದೇ ಬರುತ್ತೆ. ಅದೇ ಪುಣ್ಯದ ಶಕ್ತಿ ಹೆಚ್ಚಾದರೂ ಕೂಡ ಅದು ಹಾಗೆ ನಮ್ಮನ್ನು ಉತ್ತುಂಗಕ್ಕೆ ತಗೊಂಡು ಹೋಗುತ್ತೆ. ಆ ಕಾರಣಕ್ಕಾಗಿ ಪಾಪದ ಶಕ್ತಿಯನ್ನು ನಾಶ ಮಾಡುವಂತಹದ್ದೇನಿದೆಯೋ ಅದೇ ಪ್ರಾಯಶ್ಚಿತ್ತ. ಹಾಗಾದರೆ ಈ ಪ್ರಾಯಶ್ಚಿತ್ತ ಹೇಗೆ, ಎಷ್ಟು ವಿಧ ಅಂತ ಕೇಳಿದ್ರೆ ಎರಡು ವಿಧ ಅಂತ ಹೇಳ್ತಾರೆ. ಒಂದೇ ವಿಧ ಅಂತ ಒಂದು ಮಾತು ಇದೆ. ಪ್ರಾಯಶ್ಚಿತ್ತ ಎನ್ನುವಂಥದ್ದು ಕೇವಲ ನೈಮಿತ್ತಿಕ ಅನ್ನುವಂತಹ ಮಾತು ಕೂಡ ಇದೆ. ನಿತ್ಯ ನೈಮಿತ್ತಿಕ ಮತ್ತು ಕಾಮ್ಯ ಅಂತ ಎರಡು ವಿಧ ಅಂತ ಅನ್ನುವಂಥದ್ದು ಒಂದು ವಿಶೇಷವಾದ ಮಾತು ಕೂಡ ಇದೆ. ಇದಂಚ ಪ್ರಾಯಶ್ಚಿತ್ತಂ ನಿಮಿತ್ತೇ ವಿಧಾನಾತ್ ನೈಮಿತ್ತಿಕಂ ಪಾಪನಾಶಕತೆಯ ಕಾಮ್ಯಂಚ ಅಂತ ಒಂದು ಮಾತಿದೆ. ಹಾಗಾಗಿ ಇದು ಕಾಮ್ಯವೂ ಹೌದು ಮತ್ತು ನೈಮಿತ್ತಿಕಬಹುದು. ನಿಮಿತ್ತ ಏನು ಪಾಪ, ಯಾವುದಾದ್ರೂ ನಿಮಿತ್ತ ಅಂದರೆ ಏನು ಅಂತ ಕೇಳಿದ್ರೆ ಪಾಪ ಇದೆ, ಪಾಪ ನಿಮಿತ್ತದಿಂದ ಮಾಡುವಂಥದ್ದು ಪ್ರಾಯಶ್ಚಿತ್ತ, ನೈಮಿತ್ತಿಕ ಪ್ರಾಯಶ್ಚಿತ್ತ. ಈಗ ಕಾಮ್ಯ ಅಂದರೆ ಅದು ಮುಂದೆ ಬರೋದಿದೆ. ನಾವು ಯಾವುದೋ ಕಾಮನಾವಶಾತ್ ಮಾಡುವಂತಹ ಪ್ರಾಯಶ್ಚಿತ್ತಗಳು ಹೇಳಿದ್ದಾರೆ. ಆ ರೀತಿಯಾಗಿ ಮಾಡಿದ್ರೆ ಅದು ಕಾಮ್ಯ ಪ್ರಾಯಶ್ಚಿತ್ತ ಅಂತ. ನಮ್ಗೆ ಯಾವುದೋ ಒಂದು ಬಯಕೆಯಿಂದ ಇಟ್ಕೊಂಡು ಮಾಡುವಂಥದ್ದು, ಯಾವ್ಯಾವ ಬಯಕೆಯನ್ನು ಇಟ್ಕೊಂಡು ಮಾಡ್ಬೋದು ಅನ್ನುವಂಥದ್ದನ್ನು ಕೂಡ ಅಲ್ಲಿ ಮುಂದೆ ಉಲ್ಲೇಖ ಮಾಡ್ತಾರೆ. ಹಾಗಾಗಿ ಕಾಮ್ಯಂ ನೈಮಿತ್ತಿಕಂ ಚಾಥ ಪ್ರಾಯಶ್ಚಿತ್ತಂ ಇತಿ ಸ್ಥಿತಿ. ಇದನ್ನು ಭಗವಂತ ಭಾಸ್ಕರ ಗ್ರಂಥದಲ್ಲಿ ಪ್ರಾಯಶ್ಚಿತ್ತ ಮಯೂಖದಲ್ಲಿ ಇದನ್ನ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಈ ರೀತಿಯಾದ ಪ್ರಾಯಶ್ಚಿತ್ತವನ್ನು ಹೇಳ್ತಾರೆ. ದೇವ ಪ್ರೀತ್ಯರ್ಥವಾಗಿ ಬೇರೆ ಬೇರೆ ಕಾರಣಗಳಿಂದ ಪ್ರಾಯಶ್ಚಿತ್ತ ನೈಮಿತ್ತಿಕವಾಗೂ ಮಾಡ್ಬೋದು ಅನ್ನೋದು ಮುಂದೆ ಬರುತ್ತೆ. ಈಗ ಈ ರೀತಿಯಾದ ಪ್ರಾಯಶ್ಚಿತ್ತವನ್ನು ನಿರ್ಣಯ ಮಾಡೋದು ಹೇಗೆ ಅನ್ನೋ ಪ್ರಶ್ನೆ. ಈಗ ಪ್ರಾಯಶ್ಚಿತ್ತದ ಎರಡು ವಿಧ ಅಂತ ಗೊತ್ತಾಯಿತು. ಪ್ರಾಯಶ್ಚಿತ್ತ ಮಾಡಬೇಕು ಅನ್ನೋದು ಮನಸ್ಸಿಗೆ ಬಂತು, ಹಾಗೆ ಮಾಡ್ಬೋದಾ, ನನ್ನ ಮನಸ್ಸಿಗೆ ಕಂಡು ನಾನು ಮಾಡ್ಬೋದಾ ಅಂದರೆ ಇಲ್ಲ, ಅದಕ್ಕೊಂದು ನಿರ್ಣಯ ಆಗಬೇಕು. ನಿರ್ಣಯ ಮಾಡಲಿಕ್ಕೆ ವ್ಯವಸ್ಥೆ ಶಾಸ್ತ್ರದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ಪರ್ಷತ್ ಅಂತ ಕರೀತಾರೆ, ಪರಿಷತ್ ಅಂತ ಕರೀತಾರೆ, ಸಂಸತ್ ಅಂತ ಕರೀತಾರೆ. ಈ ರೀತಿಯಾದ ಒಂದಷ್ಟು ವ್ಯವಸ್ಥೆಯನ್ನು ಹೇಳಿದ್ದಾರೆ. ಇಷ್ಟು ಜನ ಇರಬೇಕು. ಚತ್ವಾರೋ ವಾ ತ್ರಯೋ ವಾಪಿ ವೇದವಂತೋಗ್ನಿಹೋತ್ರಿಣಃ ಬ್ರಾಹ್ಮಣಾನಾಂ ಸಮರ್ಥಾಯೇ ಪರಿಷತ್ ಸಾಹಿ ವಿಧೀಯತೆ. ಈ ರೀತಿಯಲ್ಲಿ 4 ಅಥವಾ 3 ವೇದಾಂಗವನ್ನು ಅರ್ಥ ಮಾಡಿಕೊಂಡಂಥವ್ರು ಅಗ್ನಿಹೋತ್ರಿಗಳಿರುವಂತಹ ಬ್ರಾಹ್ಮಣರಿರುವಂತಹ ಒಂದು ಯಾವ ಒಕ್ಕೂಟ ಇದೆಯೋ ಅದನ್ನು ಪರಿಷತ್ ಅಂತ ಕರೆದಿದ್ದಾರೆ. ಅವರು ಇದನ್ನು ನಿರ್ಣಯ ಮಾಡಬೇಕು ಅಂತ. ಮತ್ತು ಕೆಲವು ಸರಿ ಆಹಿತಾಗ್ನಿಗಳಿಲ್ಲದ ಸಂದರ್ಭದಲ್ಲಿ ಆಹಿತಾಗ್ನಯೋ ಏನ್ಯೇ ವೇದಾಂಗ ಪಾರಗಾಹ, ಆಹಿತ ಅಗ್ನಿಗಳಿಲ್ಲ, ಅಗ್ನಿಹೋತ್ರೆ ಇಲ್ಲ, ಅಂತಹ ಸಂದರ್ಭದಲ್ಲಿ ವೇದಾಂಗಗಳನ್ನು ಅರ್ಥ ಮಾಡ್ಕೊಂಡಂಥವ್ರು ಮತ್ತು ಧರ್ಮಶಾಸ್ತ್ರವನ್ನು ತಿಳ್ಕೊಂಡಂಥವ್ರು 5 ಅಥವಾ 3 ಜನ ಇರ್ಬೋದು. ಚೆನ್ನಾಗಿ ತಿಳ್ಕೊಂಡವ್ರು ಇದ್ದರೆ ಒಬ್ಬರು ಇರ್ಬೋದು ಅನ್ನುವಂತಹ ಮಾತು ಕೂಡ ಇದೆ. ಇದು ಅದೇ ಪ್ರಾಯಶ್ಚಿತ್ತ ಮಯೂಖದಲ್ಲಿ ಉಲ್ಲೇಖವಾಗಿರುವಂತಹ ವಿಷಯ. ಹೀಗೆ ಬೇರೆ ಸಂಸತ್ ಅಂತ ಹೇಳ್ತಾರೆ, ಅಲ್ಲೂ ಕೂಡ. ಆದರೆ ಧರ್ಮಶಾಸ್ತ್ರ ಜ್ಞಾನವನ್ನು ಹೊಂದಿರೋಂಥವ್ರು ಇರಲೇಬೇಕಾಗತ್ತೆ ಅಂತ. ಯಾಕೆ ಅಂತ ಕೇಳಿದ್ರೆ ನಿರ್ಣಯವನ್ನು ಹೇಳುವಾಗ ಧರ್ಮಶಾಸ್ತ್ರದ ವ್ಯಾಪ್ತಿಯನ್ನು ಮೀರಲಿಕ್ಕಿಲ್ಲ, ಆ ವ್ಯಾಪ್ತಿಯಲ್ಲೇ ಪ್ರಾಯಶ್ಚಿತ್ತವನ್ನು ಹೇಳಬೇಕು ಅಂತ. ಅಜ್ಞಾತ್ವಾ ಧರ್ಮಶಾಸ್ತ್ರಾಣಿ ಪ್ರಾಯಶ್ಚಿತ್ತಂ ದದಾತಿ ಯಃ ಪ್ರಾಯಶ್ಚಿತ್ತಿ ಭವೇತ್ ಪೂತಃ ಕಿಲ್ ವಿಷಂ ಪರಿಷದ್ ವ್ರಜೇತ್ ಅಂತ. ಈಗ ಹೌದು, ಅವಕಾಶ ಕೊಟ್ಬಿಟ್ಟಿದ್ದಾರೆ. ನಾನು ಗ್ರಂಥದಲ್ಲಿ ಇದ್ದಿದ್ದು ಮಾತಾಡ್ತಾ ಇದ್ದೇನೆ, ಉತ್ತರ ಹೇಳುವಂಥ ಸಂದರ್ಭ ಬಂದರೆ ಸತ್ಯನಾರಾಯಣ ಆಚಾರ್ಯರು ಅಥವಾ ಟಿ ಎನ್ ಪ್ರಭಾಕರ್ ಅವರು ಯಾರೋ ಒಬ್ಬರು ಉತ್ತರ ಹೇಳ್ತಾರೆ, ಅದು ಬೇರೆ ವಿಚಾರ. ಆದರೆ ಈಗ ನಾನೇ ಹೋಗಿ ನಿರ್ಣಯ ಕೊಡ್ತೇನೆ ಅಂದರೆ ಮೊದಲು ಹಿಂದೆ ಸರ್ಕೊಳ್ಬೇಕು. ಯಾಕೆ? ಧರ್ಮಶಾಸ್ತ್ರದ ತಲಸ್ಪರ್ಶಿ ಅಧ್ಯಯನದ ಅವಶ್ಯಕತೆ ಇದೆ. ಅವ್ರು ಹೇಳ್ತಾರೆ, ಅಜ್ಞಾತ್ವಾ ಧರ್ಮಶಾಸ್ತ್ರಾಣಿ, ಧರ್ಮಶಾಸ್ತ್ರಗಳನ್ನು ತಿಳ್ಕೊಳ್ಳದೆ ಪ್ರಾಯಶ್ಚಿತ್ತಂ ದದಾತಿಯಃ, ಪ್ರಾಯಶ್ಚಿತ್ತವನ್ನು ಹೇಳಿಬಿಟ್ರೆ ಈ ಪಾಪ ಮಾಡಿದ್ಯಪ್ಪ, ನೀ ಈ ಪ್ರಾಯಶ್ಚಿತ್ತ ಮಾಡ್ಕೊ, ಇದಕ್ಕೆ ಈ ಪ್ರಾಯಶ್ಚಿತ್ತನಪ್ಪ ಅಂತ ಮನ್ಸಿಗೆ ಕಂಡಿದ್ದು ನಾವೆಲ್ಲ ಹೇಳಿಬಿಟ್ರೆ ಪ್ರಾಯಶ್ಚಿತ್ತಿ ಭವೇತ್ ಪೂತಃ. ಪ್ರಾಯಶ್ಚಿತ್ತವನ್ನು ಯಾರು ಮಾಡ್ತಾರೋ ಅವನು ಪೂತನಾಗ್ಬಿಡ್ತಾನೆ, ಅವನು ಶುದ್ಧನಾಗ್ಬಿಡ್ತಾನೆ. ಆದರೆ ಯಾರು ಪ್ರಾಯಶ್ಚಿತ್ತವನ್ನು ಹೇಳ್ಬಿಟ್ಟಿದಾರೋ ಕಿಲ್ಬಿಷಂ ಪರಿಷದ್ ವ್ರಜೇತ್, ಅಂಥವನು ಈ ರೀತಿಯಾದ ಪಾಪವನ್ನು ಹೊಂದ್ಬಿಡ್ತಾನೆ ಅಂತ. ಅವನಿಗೆ ಹೇಳಿದ ಪಾಪ ಇವನಿಗೆ ಬಂದ್ಬಿಡುತ್ತೆ ಅಂತ. ಪ್ರಾಯಶ್ಚಿತ್ತ ಹೇಳುವಾಗ ನಾವು ಭಾಳ ಎಚ್ಚರಿಕೆಯನ್ನು ವಹಿಸಬೇಕು. ನಾವು ಎಲ್ಲ ಧರ್ಮ ಮಾರ್ಗದಲ್ಲಿ ಅಥವಾ ನಾವು ಅನುಷ್ಠಾನ ಪಥದಲ್ಲಿರುವಂಥವ್ರು ಭಾಳ ಯೋಚನೆ ಮಾಡಬೇಕಾಗಿರುವಂಥ ವಿಚಾರ.
ಪ್ರಾಯಶ್ಚಿತ್ತವನ್ನು ಹೇಳುವಾಗ 10 ಸಾರಿ ಯೋಚನೆ ಮಾಡಿ ಯೋಗ್ಯವಾಗಿದೆಯೋ ಇಲ್ವೋ ಗ್ರಂಥಾವಲೋಕನ ಇತ್ಯಾದಿಗಳನ್ನು ಮಾಡಿ ಹೇಳಬೇಕು ಅನ್ನೋದು ಇಲ್ಲಿ ತಾತ್ಪರ್ಯ. ಯಾರಿಗೆ ಪ್ರಾಯಶ್ಚಿತ್ತ? ಪ್ರಾಯಶ್ಚಿತ್ತ ಯಾರು ಕೊಡಬೇಕು ಅಂತ ಆಯಿತು, ಯಾರಿಗೆ ಪ್ರಾಯಶ್ಚಿತ್ತ ಅನ್ನೋ ಪ್ರಶ್ನೆ. ಇದಕ್ಕೆ ನೋಡಿ ಹೇಳ್ತಾರೆ, ಬಾಲಕರಿಗೆ ಯಾವ ರೀತಿ, ವೃದ್ಧರಿಗೆ ಯಾವ ರೀತಿ, ಸ್ತ್ರೀಯರಿಗೆ ಯಾವ ರೀತಿ ಇತ್ಯಾದಿಗಳನ್ನೆಲ್ಲ ಅಲ್ಲಿ ಹೇಳ್ತಾ ಹೋಗ್ತಾರೆ. 16 ವರ್ಷಗಳ ಒಳಗಿನವ್ರನ್ನ ಬಾಲ ಅಂತ ಕರೆದಿದ್ದಾರೆ, 80 ವರ್ಷದ ಮೇಲ್ಪಟ್ಟವ್ರನ್ನ ವೃದ್ಧ ಅಂತ ಕರೆದಿದ್ದಾರೆ. ಅವರಿಗೆ ಅದರ ಮಧ್ಯದಲ್ಲಿ ಇರೋರಿಗೆಲ್ಲ ಪೂರ್ಣ ಪ್ರಾಯಶ್ಚಿತ್ತ. ಮತ್ತು 5 ವರ್ಷದಿಂದ 11 ವರ್ಷದವರೆಗೆ ಇರೋರಿಗೆ ಪಾದ ಪ್ರಾಯಶ್ಚಿತ್ತ ಅಂತ ಹೇಳ್ತಾರೆ, ಅಂದರೆ ಕಾಲು ಭಾಗದ ಪ್ರಾಯಶ್ಚಿತ್ತ. ಆಮೇಲೆ ಮಾತ್ರ ಅರ್ಧ 16 ವರ್ಷದವರೆಗೆ, 12ರಿಂದ 16 ವರ್ಷದವರೆಗೆ ಅರ್ಧ ಭಾಗದ ಪ್ರಾಯಶ್ಚಿತ್ತ. ಎಷ್ಟು ಹೇಳ್ತಾರೋ ಅದರ ಅರ್ಧ ಭಾಗ ಅಂತ ಅರ್ಥ. ಅದು ಏನು ಅಂತ ಕೇಳಿದ್ರೆ, ತದಪಿ ಪಿತ್ರಾದಿಭಿ ಕಾರ್ಯಂ. ಆ ಬಾಲರಿಗೆ ಪ್ರಾಯಶ್ಚಿತ್ತ ಹೇಳೋದು ಅಂದ್ರೆ ಅವ್ರು ಮಾಡಬೇಕು ಅಂತ ಹೇಳಲಿಲ್ಲ. ಪಿತ್ರಾದಿಭಿ, ತಂದೆ, ಅವರ ಅಣ್ಣನೋ ಇವರೆಲ್ಲ ಮಾಡಬೇಕಾಗತ್ತೆ. ನೋಡಿ, ನಾವು ಯಾಕೆ ಮಕ್ಕಳನ್ನು ತಿದ್ದಬೇಕು ಅಂದರೆ, ಎಷ್ಟು ಚೆನ್ನಾಗಿ ಧರ್ಮಶಾಸ್ತ್ರ ತಿಳಿಸ್ಕೊಡ್ತು ಅಂದರೆ, ಮಕ್ಕಳು ಅವ್ರ ಪಾಡಿಗೆ ಬೆಳೀಲಿ ಅಂತ ನಾವು ಇವತ್ತಿನ ಕಾಲದಲ್ಲಿ ಬಿಡ್ತಾ ಇದ್ದೇವೆ. ಶಾಸ್ತ್ರ ಮಕ್ಕಳನ್ನ ತಿದ್ದುವ ಬಹಳ ದೊಡ್ಡ ಜವಾಬ್ದಾರಿ ಇಲ್ಲಿ ಕೊಟ್ಟಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಮಕ್ಕಳನ್ನು ತಿದ್ದೇ ಇದ್ರೆ ಅದಕ್ಕೆ ದೋಷಿ ಯಾರಪ್ಪ ಅಂತ ಕೇಳಿದ್ರೆ ತಂದೆ ತಾಯಿಯಂದಿರು ಅಂತ. ಸಮಾಜದ ಮಧ್ಯದಲ್ಲಿ ಬದುಕಲಿಕ್ಕೆ ನಾವು ಬಿಟ್ಟಿದ್ದೇವೆ, ಹೌದು, ಒಪ್ಪಬೇಕು. ಸಮಾಜದ ಮಧ್ಯದಲ್ಲಿ ಬದುಕಬೇಕು, ಸಮಾಜ ಮಧ್ಯದಲ್ಲೂ ತಿದ್ದಬೇಕು, ಒಳ್ಳೆ ಸಾಮಾಜಿಕರಾಗೂ ಅವ್ರನ್ನ ಬೆಳೆಸಬೇಕು, ಜೊತೆಯಲ್ಲಿ ಧಾರ್ಮಿಕರಾಗೂ ನಾವು ಅವ್ರನ್ನ ಬೆಳೆಸಬೇಕಾಗತ್ತೆ. ಆ ಕಾರಣಕ್ಕೆ ಅದರಲ್ಲೇನಾದರೂ ನಾವು ಚ್ಯುತರಾದರು ಅಂತ ಆದರೆ, ಅಥವಾ ನಾವು ಅದನ್ನು ಸರಿಯಾಗಿ ಪಾಲಿಸಲಿಲ್ಲ ಅಂತ ಆದರೆ, ಇಂತಹ ಪ್ರಾಯಶ್ಚಿತ್ತಗಳು ತಪ್ಪು ಮಕ್ಕಳು ಮಾಡ್ತಾರೆ. ತಂದೆ ಮತ್ತು ಸಹೋದರ ಇತ್ಯಾದಿಗಳು ಯಾರಿದ್ದಾರೋ ಅವರು ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಆದಷ್ಟು ಆ ರೀತಿ ಪರಿಸ್ಥಿತಿ ಬರದೇ ಇರೋ ಥರ ನಾವು ನೋಡ್ಕೊಳ್ಬೇಕು ಅನ್ನೋಂಥದ್ದು ಅದ್ಭುತವಾದಂತಹ ಸಂದೇಶ ಇಲ್ಲಿ ಸ್ಮೃತಿ ಕೊಟ್ಟಿದೆ ನಮಗೆ. ಹಾಗೆ ಆಮೇಲೆ ಪಂಚವರ್ಷ ನ್ಯೂನ, 5 ವರ್ಷದ ಒಳಗದವರು ಕೆಲವು ತಪ್ಪನ್ನು ಮಾಡ್ತಾರೆ, ಅಂದರೆ ಮಾಡಬಾರದು ತಪ್ಪು ಆಗ್ಬಿಡುತ್ತೆ, ಗೊತ್ತಿಲ್ಲ, ಅವಾಗ ಅವರಿಗೆ ಪಾಪವನ್ನು ಹೇಳಿಲ್ಲ. ಅದನ್ನು ಶಾಸ್ತ್ರದಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ. ಇನ್ನು ಉಳಿದವರಿಗೆಲ್ಲ ಪೂರ್ಣ ಪ್ರಾಯಶ್ಚಿತ್ತವನ್ನು ಹೇಳ್ತಾರೆ. ಹೀಗೆ ಅರ್ಧ ಪ್ರಾಯಶ್ಚಿತ್ತ ಹೇಳುವಾಗ 80 ವರ್ಷಸ್ಯ ವರ್ಷಾಣಿ ಅದೇನೆ ಅರ್ಧ ಪ್ರಾಯಶ್ಚಿತ್ತವನ್ನು ಹೇಳಿದ್ದಾರೆ. ರೋಗಿಗಳಿಗೆ, ಸ್ತ್ರೀಯರಿಗೆ, ಇವರಿಗೆಲ್ಲ ಅರ್ಧ ಪ್ರಾಯಶ್ಚಿತ್ತ ಅಂತ ತಿಳಿಸ್ಕೊಡ್ತಾರೆ. ಇದು ಪಾದ ಪ್ರಾಯಶ್ಚಿತ್ತ ಅಂದರೆ, ಪಾದೋ ಬಾಲೇಶು ದಾತವ್ಯ ಸರ್ವ ಪಾಪೇಶು ಅಯಂ ವಿಧಿ. ಬಾಲರಿಗೆ ಪಾದ ಪ್ರಾಯಶ್ಚಿತ್ತವನ್ನು ಹೇಳಿದ್ದಾರೆ. ಅದು ಯಾರು ಮಾಡಬೇಕು ಅನ್ನೋದನ್ನು ಕೂಡ ಹಿಂದೆ ಹೇಳಾಯಿತು. ಬಾಲತರಸ್ಯ ಪ್ರಾಯಶ್ಚಿತ್ತ ನಾಸ್ತಿದೆ, 5 ವರ್ಷದ ಒಳಗಿನವರಿಗೆ ಪ್ರಾಯಶ್ಚಿತ್ತ ಇಲ್ಲ ಅಂತ. ಇದನ್ನು ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂತಹ ವಿಷಯ. ತತ್ರ ಪ್ರಾಯಶ್ಚಿತ್ತಂ ತಾವತ್ತು ಅದೇ ಸ್ತ್ರೀ ಅದನ್ನೆಲ್ಲ ಸಂಗ್ರಹ ಮಾಡಿದ್ದೀನಿ, ಮತ್ತೆ ಅದು ಬರ್ತಾ ಇದೆ ಬೇರೆ ಬೇರೆ ಸ್ಮೃತಿಯಲ್ಲಿ ಒಂದು ಚೂರು ವ್ಯತ್ಯಾಸಗಳಿರೋದ್ರಿಂದ ಅದು ಇದಾಗಿದೆ. ಅದೇ ಸ್ತ್ರೀ ರೋಗ ವೃದ್ಧರಿಗೆಲ್ಲ, ಬಾಲರಿಗೆ ಅಂದರೆ ಆ ಬಾಲ 16 ವರ್ಷ ಅವರಿಗೆಲ್ಲ ಅರ್ಧ ಅಂತ ಇಲ್ಲಿ ತೋರಿಸಿದ್ದಾರೆ. ಅದೇ 16 ವರ್ಷದ ಮೇಲ್ಪಟ್ಟೇನಪ್ಪ ಅಂದರೆ ಅದೇ ಅರ್ಧದ ದ್ವಿಗುಣ ಅಂದರೆ ಒಂದು ಪೂರ್ತಿ ಸಂಪೂರ್ಣ ಪ್ರಾಯಶ್ಚಿತ್ತವನ್ನು ಮಾಡಬೇಕು ಅಂತ ತಿಳಿಸ್ಕೊತಾರೆ. ಕಾಮಕೃತ ಪಾತಕ, ಅದು ಕಾಮ ತಿಳಿದೇ ಮಾಡಿದಂತಹ ಪಾತಕಗಳು 2 ಥರ ಅಂತ ಇಲ್ಲಿ ಹೇಳ್ತಾರೆ. ಮತ್ತು ಈ ಪ್ರಾಯಶ್ಚಿತ್ತಮೋಪಾಸೀನೋ ಭಾಗ್ಯ ಹೇಗಿರಬೇಕು ಪ್ರಾಯಶ್ಚಿತ್ತ ಮಾಡುವಂಥವನು ಅಂತ ಕೇಳಿದ್ರೆ, ಪ್ರಾಯಶ್ಚಿತ್ತ ಮಾಡುವಂಥವನು ಮೌನಿಯಾಗಿ ಇದ್ದು ಅವನು ಆಚಮನಾದಿಗಳನ್ನು ಮಾಡಿಕೊಂಡು ಅವನು ಒಂದು ವಸ್ತ್ರವನ್ನು ಅಥವಾ ಆರ್ದ್ರ ವಸ್ತ್ರವನ್ನು ಧರಿಸಿಕೊಂಡು ಕಡಿಮೆ ಊಟವನ್ನು ಮಾಡಿಕೊಂಡು ನೆಲದಲ್ಲಿ ಮಲಗುವಂತಹ ವ್ಯವಸ್ಥೆಯನ್ನೆಲ್ಲ ಇಲ್ಲಿ ಭಾಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ಬದುಕಬೇಕು ಅಂತ. ಇಷ್ಟು ಆದಮೇಲೆ ನಾನು ಪಾಪಗಳ ವಿಷಯಕ್ಕೆ ಹೆಚ್ಚು ಹೋಗೋದಿಲ್ಲ. ಯಾವ ಪಾಪಕ್ಕೆ ಯಾವ ಪ್ರಾಯಶ್ಚಿತ್ತ ಅಂದರೆ ಮಹಾಪಾತಕಗಳ ಬಗ್ಗೆ ಒಂದು ಸ್ವಲ್ಪ ವಿಚಾರ ಮಾಡ್ಬೋದು. ಮಹಾಪಾತಕಗಳು ಯಾವುದು ಅಂತ ತಮಗೆಲ್ಲೂ ಗೊತ್ತಿದೆ. ಇಲ್ಲಿ ಈ ಸ್ಥಾನದಲ್ಲಿ ಇಲ್ಲಿ ನಿಂತಿರೋದ್ರಿಂದ ನಾನು ಹೇಳ್ತಾ ಇದ್ದೇನೆ, ಬಿಟ್ಟರೆ ಇಲ್ಲಿ ಯಾರಿಗೂ ಗೊತ್ತಿಲ್ಲದೆ ಇರೋರು ಇದ್ದಾರೆ ಅನ್ನೋ ಭಾವ ಖಂಡಿತವಾಗ್ಲೂ ನನಗಿಲ್ಲ. ಬ್ರಹ್ಮಹತ್ಯ, ಸುರಾಪಾನ, ಸ್ಥೇಯ, ಗುರುವಂಗನಾಗಮ ಮತ್ತು ಸಂಸರ್ಗ, ಇದಿಷ್ಟನ್ನು ಮಹಾಪಾತಕಗಳು ಅಂತ ಹೇಳಿದ್ದಾರೆ. ಬ್ರಹ್ಮಹತ್ಯೆ ಅಂದರೆ ವೇದವಿತ್ ಬ್ರಾಹ್ಮಣನನ್ನು ಕೊಂದಂತಹ ಸಂದರ್ಭದಲ್ಲಿ ಬ್ರಹ್ಮಹತ್ಯ ಅಂತ ಆ ದೋಷವನ್ನು ಹೇಳ್ತಾರೆ. ಹಾಗೆ ಅದಕ್ಕೆ ಮಹಾಪಾತಕ ಅಂತ ಹೇಳಿಬಿಟ್ಟಿದ್ದಾರೆ. ದೊಡ್ಡ ಪಾತಕ, ಇದು ಪ್ರಪಂಚದ ದೊಡ್ಡ ಪಾತಕಗಳಲ್ಲಿ ಒಂದು 5 ಮಹಾಪಾತಕಗಳಲ್ಲಿ ಅದು ಒಂದು. ಈಗ ಸುರಾಪಾನದ ಬಗ್ಗೆ ನಾವು ಇವತ್ತಿನ ಕಾಲದಲ್ಲಿ ಬಹಳ ಜಾಗೃತಿಯನ್ನು ವಹಿಸಬೇಕು, ಸಮಾಜಕ್ಕೂ ತಿಳಿಸ್ಕೊಡ್ಬೇಕು. ಇದು ಕೇವಲ ನಮ್ಮ ಸಮಾಜಕ್ಕೆ ಅನ್ನೋದಲ್ಲ, ಎಲ್ಲ ಸಮಾಜಕ್ಕೂ ಬೇಕಾಗಿರುವಂತಹ ವಿಷಯ. ಸುರಾಪಾನ ಬಹಳ ದೊಡ್ಡ ಪಾಪ. ಇವತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ಸುರಾಪಾನ ಅವ್ರ ಪಾಡಿಗೆ ಅವ್ರು ಕುಡ್ಕೊಂಡಿದ್ದಾರೆ, ತೊಂದರೆ ಇಲ್ಲ ಅನ್ನುವಂತಹ ಮನಸ್ಥಿತಿ ಇದೆ. ಆದರೆ
ಅಷ್ಟು ದೊಡ್ಡ ಪಾಪ ಅಂದರೆ 5 ಮಹಾಪಾತಕಗಳಲ್ಲಿ ಸುರಾಪಾನವು ಯಾಕಷ್ಟು ಅಂತಹ ಸ್ಥಾನವನ್ನು ಕೊಟ್ಟರು ಅಂತ ಒಮ್ಮೆ ನಾವು ವಿಚಾರ ಮಾಡಿ ನೋಡಬೇಕು. ಯಾಕೆ ಅಂತ ಕೇಳಿದ್ರೆ, ಸುರಾಪಾನ ಕೇವಲ ಅವನು ಕುಡ್ಕೊಂಡು ಸುಮ್ಮನೆ ಮಲಗೋದಿಲ್ಲ, ಅವನು ಸಾಮಾಜಿಕವಾಗಿ ವ್ಯತಿರಿಕ್ತ ಪರಿಣಾಮವನ್ನು ಬೀರ್ತಾನೆ. ಅವನ ಮನಸ್ಸು ನಿಗ್ರಹವನ್ನು ಕಳ್ಕೊಳ್ಳುತ್ತೆ. ಅವನು ಮಾಡಬಾರ್ದು ಪಾಪವನ್ನು ಮಾಡಲಿಕ್ಕೆ ಎಲ್ಲದಕ್ಕೂ ಕಾರಣ ಅದಾಗ್ಬಿಡುತ್ತೆ. ಆ ಕಾರಣಕ್ಕಾಗಿ ಸುರಾಪಾನ ಮಹಾಪಾಪ ಅಂತ, ಮಹಾಪಾತಕ ಅಂತ ಹೇಳ್ಬಿಟ್ಟಿದ್ದಾರೆ. ಸ್ಥೇಯ ಕಳ್ಳತನ ಅಂತೂ ಹೌದು, ಕಳ್ಳತನವೂ ಅಷ್ಟೇ. ಈಗ ಅದರಲ್ಲೂ ಸ್ವರ್ಣ ಸ್ಥೇಯವನ್ನು ಹೇಳಿದ್ದಾರೆ. ಸ್ವರ್ಣ ಸ್ಥೇಯವು ಕೂಡ ದೊಡ್ಡ ಪಾಪ ಅಂತ. ಕಳ್ಳತನ ಎನ್ನುವಂಥದ್ದು ಪಾಪ, ಅದರಲ್ಲೂ ಬೆಲೆ ಬಾಳುವಂತಹ ಚಿನ್ನವನ್ನು ಕದ್ದಾಗ ಅದು ದೊಡ್ಡ ಪಾಪ ಅನ್ನುವಂಥದ್ದು ಆ ಕಾಲದಲ್ಲಿ ನಿರ್ಣಯ ಮಾಡಿರುವಂಥದ್ದು. ಇದೆಲ್ಲವೂ ಕೂಡ ಇವತ್ತಿನ ಕಾಲದಲ್ಲೂ ಪಾಪವೇ. ಅದರ ಪ್ರಮಾಣ, ಪ್ರಾಯಶ್ಚಿತ್ತಗಳ ಪ್ರಮಾಣ ಬೇರೆ ಬೇರೆ ಇರ್ಬೋದು. ಇದಕ್ಕೆ ಈ ಸೆಕ್ಷನ್ ಹಾಕಬೇಕು, ಈ ಸೆಕ್ಷನ್ ಹಾಕಬಾರ್ದು, ಅಥವಾ ಇಂತಹ ಪಾಪಗಳಿಗೆ ಇಂಥದ್ದು ಅಂತ ಇವತ್ತಿನ ಕಾಲದಲ್ಲಿ ನಾವು ಸಂವಿಧಾನದ ಚೌಕಟ್ಟಿನಲ್ಲಿ ಅದನ್ನ ಇಟ್ಕೊಂಡಿರ್ಬೋದು. ಆದರೆ ಅದನ್ನು ಪಾಪ ಅಂತ ನಮ್ಮ ಸ್ಮೃತಿಕಾರರು ಹೇಳಿದ್ದಾರೆ, ಅದು ಸರಿ ಅಂತ ಎಲ್ಲೂ ಹೇಳಲೇ ಇಲ್ಲ, ಪಾಪ. ಹಾಗೆ ಗುರುಪತ್ನಿ ಗಮನ ಅಂದರೆ ಹಿರಿಯರ ಪತ್ನಿ, ತಂದೆ ತಾಯಿ ಸಮಾನರಾದಂಥವ್ರ ಜೊತೆಯಲ್ಲಿ ಅನುಚಿತವಾಗಿ ನಡ್ಕೊಳ್ಳುವಂಥದ್ದು, ಅಥವಾ ಗುರುಪತ್ನಿ ಗಮನ ಅನ್ನುವಂಥದ್ದಕ್ಕೆ ಸ್ಪಷ್ಟವಾದ ಅರ್ಥ ಅದೇ. ಅವರ ಜೊತೆಯಲ್ಲಿ ಸಂಭೋಗ ಇತ್ಯಾದಿಗಳನ್ನು ಮಾಡುವಂಥದ್ದನ್ನು ಮಹಾಪಾತಕ ಅಂತ ಹೇಳ್ಬಿಟ್ಟಿದ್ದಾರೆ. ಇದರ ಸಂಸರ್ಗ, ಯಾರು ಇವರ ಜೊತೆ ಸಹವಾಸವನ್ನು ಮಾಡಿದಾರೋ ಅದು ಅವರೂ ಕೂಡ ಪಾಪಿಗಳಾಗ್ತಾರೆ. ಅಂದರೆ ನೋಡಿ, ಕೆಟ್ಟವರ ಸಹವಾಸ ಮಾಡಲೇಬಾರದು ಅನ್ನುವಂಥದ್ದು ಸ್ಮೃತಿಯ ಸಂದೇಶ ಎಂಥ ಅದ್ಭುತವಾಗಿದೆ. ಆ ರೀತಿಯಾದ ಪ್ರಾಯಶ್ಚಿತ್ತಗಳನ್ನು ಇಟ್ಕೊಂಡಿದ್ದಾರೆ, ಮಹಾಪಾತಕಗಳು ಅಂತ. ಆಮೇಲೆ ಅದನ್ನೇ ಪಾತಕ, ಉಪಪಾತಕ, ಅನುಪಾತಕ ಅಂತ ವಿಂಗಡಣೆಯನ್ನು ಮಾಡ್ತಾ, ಅಂದರೆ ಪಾಪದ ಪ್ರಮಾಣಗಳು ಕಡಿಮೆ ಮಾಡ್ತಾ ಬಂದಾಗ ಅದು ಅನುಪಾತಕದವರೆಗೆ ಹೋಗಿ ನಿಲ್ಲತ್ತೆ. ಅದಕ್ಕೆ ತಕ್ಕಾದಂತಹ ಪ್ರಾಯಶ್ಚಿತ್ತಗಳು ಯಾವ್ಯಾವುದು ಅಂತ ನಾವು ಸ್ವಲ್ಪ ಅವಲೋಕನೆ ಮಾಡಬೇಕಾಗತ್ತೆ. ಮಹಾಪಾತಕಗಳ ಬಗ್ಗೆ ಒಂದು ಸ್ವಲ್ಪ ಮುಂದೆ ಯಾವ ಪ್ರಾಯಶ್ಚಿತ್ತ ಅನ್ನುವಂಥದ್ದನ್ನ ಒಂದು ಸ್ವಲ್ಪ ಅವಲೋಕನೆ ಮಾಡೋಣ. ಆದರೆ ಈಗ ಮೊದಲು ಆರಂಭದಿಂದ ನಾವು ಕರ್ಮಾಂಗ ಕೃಚ್ಛ್ರಾಚರಣೆಯನ್ನು ಅಲ್ಲಲ್ಲಿ ಮಾಡ್ತಾ ಇರ್ತೇವೆ. ಕೃಚ್ಛ್ರ ಪ್ರತಿನಿಧಿಯಾಗಿ ಇಂಥದ್ದನ್ನ ಕೊಡಬೇಕು ಅಂತ ನಾವು ಇತ್ಯಾದಿಗಳನ್ನೆಲ್ಲ ಮಾಡ್ತಾ ಇರ್ತೇವೆ. ಆ ವಿಚಾರವಾಗಿ ಒಂದು ಸ್ವಲ್ಪ ಅವಲೋಕನೆ ಮಾಡೋಣ ಅಂತ ಅನ್ನಿಸ್ತು. ಕೃಚ್ಛ ಹೇಗೆ ಅಂತ ಕೇಳಿದ್ರೆ, ಕೃಚ್ಛ್ರ ಅಂದರೆ ಕಷ್ಟದಿಂದ ಮಾಡೋದು ಅಂತ. ಕೃಚ್ಛ್ರಾಚರಣೆ ಅಂತ ಹೇಳ್ತೀವಲ್ಲ ನಾವು, ನೋಡಿ, ಕೃಚ್ಛ್ರ ಇತಿ ಚ ಅನ್ವರ್ಥ ಸಂಜ್ಞಾಯಂ ತಪೋರೂಪತ್ವೇನ ಕ್ಲೇಶ ಸಾಧ್ಯತ್ವಾತ್. ಇದು ತಪೋರೂಪವಾಗಿರುವಂಥದ್ದು, ನಮ್ಮ ದೇಹವನ್ನು ದಂಡಿಸಿ ಮಾಡುವಂತಹ ಕ್ರಿಯೆ. ಆ ಕಾರಣಕ್ಕಾಗಿ ಅದನ್ನು ಕ್ಲೇಶ ಸಾಧ್ಯ, ಅದು ಸಹಜವಾಗಿ ನಾನು ಅನಾಯಾಸವಾಗಿ ಮಾಡಿಬಿಡ್ತೇನಪ್ಪ ಅನ್ನುವಂಥ ವ್ಯವಸ್ಥೆ ಇಲ್ಲ. ಆ ಕಾರಣಕ್ಕಾಗಿ ಅದಕ್ಕೆ ಹೆಸರೇ ಇಟ್ಬಿಟ್ಟಿದ್ದಾರೆ ಕೃಚ್ಛ್ರ ಅಂತ. ಕೃಚ್ಛ್ರ ಅಂದರೆ ಆಯಾಸ ಸಾಧ್ಯ ಅಂತ. ಹಾಗಾಗಿ ಅದನ್ನು ಕೃಚ್ಛ್ರ ಅಂತ ಕರೆದಿದ್ದಾರೆ. ಎಲ್ಲ ಕೃಚ್ಛ್ರಗಳಿಗೂ ಫಲವೂ ಇದೆ. ಈಗ ಕೃಚ್ಛ್ರಾಚರಣೆ ನಾ ಹಿಂದೆ ಕೂಡ ಹೇಳಿದ್ದೆ, ಕಾಮ್ಯವೂ ಇದೆ ಅನ್ನುವಂಥದ್ದು. ಪ್ರಾಯಶ್ಚಿತ್ತ ಅಲ್ಲಿ ಕಾಮ್ಯವೂ ಇದೆ ಅಂತ. ಬೇರೆ ಬೇರೆ ಫಲವನ್ನು ಎಲ್ಲ ಫಲವನ್ನು ಕೊಡುವಂಥದ್ದು ಕೃಚ್ಛ್ರದಲ್ಲಿ ಇದೆ ಅನ್ನುವಂಥದ್ದಕ್ಕೆ ಒಂದು ಉಲ್ಲೇಖ ಇದೆ. ಶ್ರೀಕಾಮ ಪುಷ್ಟಿಕಾಮಶ್ಚ ಸ್ವರ್ಗಕಾಮಸ್ತಥೈವ ಚ ದೇವತಾರಾಧನಪರಃ ತಥಾ ಕೃಚ್ಛ್ರಂ ಸಮಾಚರೇತ್. ಈಗ ಆಮೇಲೆ ಇವರೆಲ್ಲರೂ ಕೂಡ ಇದನ್ನು ಮಾಡ್ಬೋದು. ಯಾಕೆ ಅಂತ ಕೇಳಿದ್ರೆ, ರಸಾಯನಾನಿ ಮಂತ್ರಾಶ್ಚ ತಥಾ ಜೈವೌಷಧಾನಿ ಚ ತಸ್ಯ ಸರ್ವಾಣಿ ಸಿದ್ಧ್ಯಂತಿ ಯೋ ನರಃ ಕೃಚ್ಛ್ರಮಾಚರೇತ್. ಫಲವನ್ನು ಹೇಳ್ತಾರೆ. ಅವನಿಗೆ ಸಂಪತ್ತನ್ನು ಬಯಸಿದಾನೆ ಯಾರೊಬ್ಬ, ಈ ಪಾಪ ಇಲ್ಲ ಅಂತ. ಪಾಪ ಇದ್ದಾಗಿರುವ ಪ್ರಾಯಶ್ಚಿತ್ತ ಮಾಡೋದೇ, ಅದನ್ನು ಯಾವುದನ್ನು ಬಿಡ್ಲಿಕ್ಕೆ ಬರೋದಿಲ್ಲ. ಆದ್ರೆ ಇಲ್ಲ, ಪ್ರಾಯಶ್ಚಿತ್ತ ನಂಗೆ ಮಾಡ್ಕೊಳ್ಬೇಕು. ಯಾಕೆ ಅಂತ ಕೇಳಿದ್ರೆ, ನನಗೆ ಇದನ್ನು ಕೃಚ್ಛ್ರವನ್ನು ಮಾಡ್ಕೊಳ್ಬೇಕು, ಕೃಚ್ಛಾಚರಣೆ ಮಾಡಬೇಕು. ಯಾಕೆ ಅಂತ ಕೇಳಿದ್ರೆ, ನನಗೆ ಯಾವುದೋ ಒಂದು ಸಂಪತ್ತು ಬರಬೇಕು ಅನ್ನುವ ಕಾರಣಕ್ಕೆ ಮಾಡಲಿಕ್ಕೆ ಅವಕಾಶ ಇದೆ. ಪುಷ್ಟಿಕಾಮಹ, ಒಂದು ಶಾರೀರಿಕ ಪುಷ್ಟಿ, ಬೌದ್ಧಿಕ ಪುಷ್ಟಿ ಏನೇ ಇರಲಿ, ಆ ರೀತಿಯಾದ ಪುಷ್ಟಿ ಬರಬೇಕು, ಸ್ವರ್ಗ ಪ್ರಾಪ್ತಿ ಆಗಬೇಕು. ಈ ಕಾರಣಕ್ಕೂ ಕೂಡ ಪ್ರಾಯಶ್ಚಿತ್ತವನ್ನು, ಇದನ್ನು ಕೃಚ್ಛ್ರಾಚರಣೆಯನ್ನು ಮಾಡ್ಬೋದು ಅಂತ. ದೇವತಾರಾಧನೆಗೋಸ್ಕರ, ದೇವರ ಪ್ರೀತ್ಯರ್ಥವಾಗೂ ಕೂಡ ಕೃಚ್ಛಾಚರಣೆ ಮಾಡ್ಬೋದು ಅನ್ನುವಂಥದ್ದು ಇಲ್ಲಿ ತಿಳಿಸ್ತಾರೆ. ಮತ್ತು ಬೇರೆ ಮಂತ್ರಗಳು ಇತ್ಯಾದಿಗಳು ಸಿದ್ಧಿ ಆಗತ್ತೆ ಎನ್ನುವ ವಿಚಾರವನ್ನು ಇಲ್ಲಿ ತಿಳಿಸ್ಕೊಡ್ತಾರೆ. ಮತ್ತು ಕೃಚ್ಛ್ರ ಎನ್ನುವುದಕ್ಕೆ ಅಲ್ಲಿ ತುಂಬ ಉಲ್ಲೇಖ ಇದೆ. 10,000 ಗಾಯತ್ರಿ ಜಪ, 200 ಪ್ರಾಣಾಯಾಮ, 1,000 ಸಂಖ್ಯೆಯಲ್ಲಿ ತಿಲೋಹೋಮ, ವೇದ ಪಾರಾಯಣ ಇತ್ಯಾದಿಗಳು ಮಾಡಿದ್ರೆ ಕೃಚ್ಛ್ರ ಅನ್ನುವಂಥ ಹೆಸರನ್ನು ಪಡೆಯುತ್ತೆ ಅಂತ. ಇನ್ನೊಂದು ಹೇಳ್ತಾರೆ, ತೀರ್ಥಯಾತ್ರೆಗೋಸ್ಕರ 2 ಯೋಜನೆಗಳಷ್ಟು ದೂರ ನಡ್ಕೊಂಡು ಹೋದರೆ, ಇವತ್ತಿನ ಕಾಲದಲ್ಲಿ ತೀರ್ಥಯಾತ್ರೆಗೆ 2 ದಿನಕ್ಕೆ ಕಾಶಿಗೆ ಹೋಗಿ ಬಂದ್ಬಿಡ್ತೇವೆ ನಾವು ಫ್ಲೈಟಲ್ಲಿ ಅಲ್ವಾ. ಆದರೆ ಆಗಿನ ಕಾಲದಲ್ಲಿ ವ್ಯವಸ್ಥೆ ಆಗಿತ್ತು, 2 ಯೋಜನೆಗಳಷ್ಟು ದೂರ ಅಂದರೆ ನಾನು ಅಂದ್ಕೊಂಡ ಹಾಗೆ 1 ಯೋಜನೆ ಅಂದರೆ 11 ಕಿಲೋಮೀಟ್ರ್ ಅಂತ ಭಾವಿಸಿದ್ದೇನೆ. 11 ಕಿಲೋಮೀಟ್ರ್ 2 ಯೋಜನೆಗಳಷ್ಟು
ಉದ್ದೇಶ ಏನಿರಬೇಕು, ತೀರ್ಥಯಾತ್ರೆಗೆ ಹೋಗುವ ಉದ್ದೇಶ ಇದ್ದರೆ ಅದು ಒಂದು ಕೃಚ್ಛ್ರ ಅಂತ ಆಗತ್ತೆ, ನಡ್ಕೊಂಡು ಹೋದರೆ ಆಗುವಂಥದ್ದು. ನೋಡಿ, ಪಾಪ ಪ್ರಾಯಶ್ಚಿತ್ತ ನೋಡಿ, ತೀರ್ಥಯಾತ್ರೆ ಯಾಕೆ ಹೋಗಬೇಕು ಅಂದರೆ ಪಾಪನಾಶನಕ್ಕೋಸ್ಕರ ಅಂತ ಹೇಳ್ತೀವಲ್ಲ, ನಡ್ಕೊಂಡು ಹೋದರೆ ಅದಕ್ಕೂ ಕೂಡ ಒಂದು ಪ್ರಾಯಶ್ಚಿತ್ತವನ್ನು ಹೇಳಿದ್ದಾರೆ. ಹೀಗೆ ಪ್ರಾಯಶ್ಚಿತ್ತದಲ್ಲಿ ಈ ಕಾರಣಕ್ಕಾಗಿ ಕೆಲವು ಪ್ರಾಯಶ್ಚಿತ್ತವನ್ನು ಹೇಳ್ತಾರೆ. ಪ್ರಾಯಶ್ಚಿತ್ತದಲ್ಲಿ ಸಂಕಲ್ಪ ಏನಿಲ್ಲ, ಪಾಪ ನಾಶಕ್ಕೋಸ್ಕರನೇ ಈ ಪಾಪದ ನಾಶಕ್ಕಾಗಿ ಪ್ರಾಯಶ್ಚಿತ್ತ, ಈ ಕೃಚ್ಛ್ರಾಚರಣೆಯನ್ನು ಮಾಡ್ತೇನೆ ಅಂತ ನಾವು ಪ್ರಾಯಶ್ಚಿತ್ತ ಸಂಕಲ್ಪವನ್ನು ಮಾಡಿಕೊಳ್ಳುವಂಥದ್ದು. ಈ ಮೊದಲನೇದಾಗಿ ನಕ್ತವ್ರತ ಅಂತ ಒಂದು ಇದೆ. ಇಲ್ಲಿ ರಾತ್ರಿಯಲ್ಲಿ ಏನು ಮಾಡಬೇಕಾಗಿದೆ ಅಂದರೆ, ಒಂದು ಅರ್ಧ ಯಾಮ, 1.5 ಯಾಮ ಕಳೆದ ಮೇಲೆ ಮಿತ ಭೋಜನಂ ಅಂದರೆ ಕಡಿಮೆ ಊಟವನ್ನು ಮಾಡಬೇಕು. ಮಾಡಿ ಅದನ್ನು ಆ ರೀತಿಯಲ್ಲಿ ಮಾಡಿದಾಗ ಅದು ನಕ್ತವ್ರತ ಅಂತ ಹೇಳಿಸ್ಕೊಳ್ಳುತ್ತೆ. ಅದಾಗದೇ ಇದ್ದ ಸಂದರ್ಭದಲ್ಲಿ ಒಂದು ಉದ್ದಿನ ಕಾಳಷ್ಟು ಬೆಳ್ಳಿ ದಾನ ಇತ್ಯಾದಿಗಳನ್ನು ಕೂಡ ಅಲ್ಲಿ ಹೇಳ್ತಾರೆ. ಇನ್ನು ಮುಂದೆ ಲಘು ಕೃಚ್ಛ್ರ ಅಂತ, ಏಕಭಕ್ತೇನ ನಕ್ತೇನ ತಥೈವ ಅಯಾಚಿತೇನ ಉಪವಾಸೇನ ಚೈಕೇನ ಲಘು ಕೃಚ್ಛ್ರ ಉದಾಹೃತಂ ಅಂತ. ಒಂದು ದಿವಸ ಹಗಲಿಗೆ ಊಟ ಮಾಡಬೇಕು, ಒಂದು ಹೊತ್ತು, ಹಾಗೆ ರಾತ್ರಿ ಒಂದು ದಿವಸ, ಇನ್ನೊಂದು ದಿವಸ ಅಯಾಚಿತ, ಯಾರನ್ನು ಬೇಡದೆ ಪ್ರಾಪ್ತವಾದದ್ದರನ್ನು ಇಟ್ಕೊಂಡು ಅವನು ಅವತ್ತು ಊಟವನ್ನು ಮಾಡಬೇಕು. ಇನ್ನೊಂದು ದಿವಸ ಉಪವಾಸ ಮಾಡಬೇಕು. ಈ ರೀತಿಯಲ್ಲಿ ಮಾಡಿದ್ರೆ ಲಘು ಕೃಚ್ಛ್ರ ಅಂತ ಕರೀತಾರೆ. ಹಾಗೆ ಲಘು ಕೃಚ್ಛ್ರ, ಶಿಶು ಕೃಚ್ಛ್ರ, ಪಾದಕೃಚ್ಛ್ರ ಹೇಗೆ ಒಂದೇ ನಾಮಾಂತರಗಳು ಅಂತ ಉಲ್ಲೇಖ ಬರುತ್ತೆ. ಇದರ 3 ಪಟ್ಟು ಮಾಡಿದ್ರೆ, ಲಘು ಕೃಚ್ಛ್ರದ 3 ಪಟ್ಟು ನೋಡಿ, ಯಥಾ ಕಥಂಚಿತ್ ತ್ರಿಗುಣ ಪ್ರಾಜಾಪತ್ಯೋಯ ಮುಚ್ಯತೆ. ಇದರ 3 ಪಟ್ಟು ಮಾಡಿದಾಗ ಅದು ಪ್ರಾಜಾಪತ್ಯ ಅಂತ ಕೃಚ್ಛ್ರತೆ. ಇದನ್ನು ಅತಿಕೃಚ್ಛ್ರ, ಇದನ್ನೇ ಪಾಣಿಪೂರಾನ್ನ ಭೋಜನ ಮಾಡಿದ್ರೆ ಅತಿಕೃಚ್ಛ್ರ ಅಂತ ಕರೀತಾರೆ ಅನ್ನೋವಂಥದ್ದು ಒಂದು ವಿಷಯ ಬರುತ್ತೆ. ಇಲ್ಲಿ ಹೇಗೆ ಅಂತ ಕೇಳಿದ್ರೆ, ಪ್ರಾಜಾಪತ್ಯ ನಾವು ಸಹಜವಾಗಿ ಕರ್ಮಾಂಗದಲ್ಲಿ ಪ್ರಾಜಾಪತ್ಯ ಕೃಚ್ಛ್ರ ಪ್ರತಿನಿಧಿಯಾಗಿ ಗೋ ನಿಷ್ಕ್ರಿಯಭೂತವಾದ ಇದನ್ನು ದಕ್ಷಿಣೆಯನ್ನು ಕೊಡುವಂಥದ್ದೆಲ್ಲ ನಮ್ಮಲ್ಲಿ ಕರ್ಮ ಆಚರಣೆ ಮಾಡುವವರಲ್ಲಿ ಇದೆ. ಪ್ರಾಜಾಪತ್ಯ ಕೃಚ್ಛ್ರ ಅಂದರೆ ಏನು ಅಂತ ಕೇಳಿದ್ರೆ, ತ್ರ್ಯಹಂ ಪ್ರಾತಸ್ತ್ರ್ಯಹಂ ಸಾಯಂ ತ್ರ್ಯಹಂ ಅದ್ಯಾತ್ ಅಯಾಚಿತಂ. 3 ದಿನ ಬೆಳಗ್ಗೆ, 3 ದಿನ ಸಾಯಂಕಾಲ, ಮತ್ತು 3 ದಿನ ಬೇಡದೆ ಅವನು ಭೋಜನವನ್ನು 1 ಹೊತ್ತು ಮಾತ್ರ ಸ್ವೀಕರಿಸಬೇಕು. ಜೊತೆಲಿ ತ್ರ್ಯಹಂ ಪರಂ ಚ ನಾಶ್ನೀಯಾತ್, ಇನ್ನೇ 3 ದಿನ ಅವನು ಯಾವುದೇ ಆಹಾರವನ್ನು ಸ್ವೀಕರಿಸಬಾರ್ದು. ಈ ರೀತಿಯಲ್ಲಿ ಮಾಡಿದ್ರೆ ಅದನ್ನು ಪ್ರಾಜಾಪತ್ಯ ಅಂತ 12 ದಿನ ಮಾಡುವಂತಹ ಒಂದು ಕೃಚ್ಛ್ರ, ಇದು ಮಾಡಬೇಕು ಅಂತ ತಿಳಿಸ್ಕೊಡ್ತಾರೆ. ಮತ್ತು ಎಷ್ಟೆಷ್ಟು ಊಟ ಮಾಡೋದು ಅಂತ ಕೇಳಿದ್ರೆ, ಹೊಟ್ಟೆ ತುಂಬ ಊಟ ಮಾಡೋದು ಅಂತ ವ್ಯವಸ್ಥೆ ಇಲ್ಲ. ಇಲ್ಲಿ ಬೆಳಗ್ಗೆ ಆದರೆ ಅವ್ರು ಹೇಳ್ತಾರೆ, ಸಂಜೆ ಆದರೆ 22 ಗ್ರಾಸ, 22 ಗ್ರಾಸ ಮುಟ್ಟಿ ಪ್ರಮಾಣದ ಅಕ್ಕಿ ಇದಲ್ಲ, ಅನ್ನವನ್ನು ಊಟ ಮಾಡಬೇಕು ಅಂತ. ಹಾಗೆ 26 ಗ್ರಾಸ ಅಂದರೆ 16, 26 ಗ್ರಾಸ 26 ಗ್ರಾಸ ಪ್ರಾತಃ ಬೆಳಿಗ್ಗೆ. ಈ ರೀತಿಯಲ್ಲಿ ಅವನು ಸ್ವೀಕರಿಸಬೇಕು. ಇದಕ್ಕಿಂತ ಹೆಚ್ಚಿಗೆ ತಗೋಬಾರ್ದು. ಯಾವಾಗ? ಸಾಯಂ ಪ್ರಾತಃ 2 ಹೊತ್ತು ಇದ್ದಾಗ ಅಯಾಚಿತಕ್ಕೂ ಬಂದಂಥದ್ದನ್ನ ಸ್ವೀಕರಿಸಿ ಮಾಡಬೇಕು ಅಂತ. ಇನ್ನೇ 3 ದಿನ ಉಪವಾಸವಂತೂ ಮಾಡಬೇಕು. ಒಟ್ಟು 12 ದಿನ ಅದು ಮಾಡಬೇಕು. ಲಘು ದೋಷ ಇದ್ದಾಗ, ಸಣ್ಣ ದೋಷಗಳಿದ್ದ ಸಂದರ್ಭದಲ್ಲಿ ಪ್ರಾಯಶ್ಚಿತ್ತ ಹೇಳ್ತಾರೆ. ಅನಾದಿಷ್ಟ ಪ್ರಾಯಶ್ಚಿತ್ತಗಳಿಗೂ ಕೂಡ, ಅಂದರೆ ಇದಕ್ಕಿದೇ ಪ್ರಾಯಶ್ಚಿತ್ತ ಅಂತ ಹೇಳಲಿಲ್ಲ, ಆ ಸಂದರ್ಭದಲ್ಲೂ ಕೂಡ ಪ್ರಾಜಾಪತ್ಯವನ್ನು ಮಾಡಬೇಕು ಅಂತ. ಲಘು ದೋಷೇ ತ್ವನಾದಿಷ್ಟೇ ಪ್ರಾಜಾಪತ್ಯಂ ಸಮಾಚರೇತ್ ಅಂತ. ಹಾಗಾಗಿ ಮಿತಾಕ್ಷರಿಯಲ್ಲಿ ಇದನ್ನ ಉಲ್ಲೇಖ ಮಾಡಿದ್ದಾರೆ, ಮಾಡಬೇಕಾಗತ್ತೆ. ಇದು ಪಾದೋನ ಕೃಚ್ಛ್ರ ಅಂತಿದೆ, ಆಮೇಲೆ ಅತಿ ಕೃಚ್ಛ್ರ ಅಂತಿದೆ. ಅದು ವಿವರಿಸ್ಬೇಕಾ ಅಥವಾ ಸ್ವಲ್ಪ ಮುಂದೆ ಹೋಗೋದಾ ಹೇಗೆ? ಈಗ ಪಾದೋನ ಕೃಚ್ಛ್ರ ಅಂತ ಒಂದು. ಪಾದೋನ ಕೃಚ್ಛ್ರ ಅಂದರೆ ದ್ವ್ಯಹಂ ಪ್ರಾತರ ದ್ವ್ಯಹಂ ಸಾಯಂ ದ್ವ್ಯಹಂ ಅದ್ಯಾತ್ ಅಯಾಚಿತಂ. 2 ದಿನ ಇದು ಭೋಜನವನ್ನು ಸ್ವೀಕರಿಸೋದು ಹೇಳಿದ ಪ್ರಮಾಣದಂತೆ. ಮತ್ತು 2 ದಿನ ಅಯಾಚಿತ, ಬೇಡದೆ ಬಡಿಯೋದು, ಮತ್ತು 2 ದಿನ ಉಪವಾಸ ಮಾಡಿದ್ರೆ ಇದು ಪಾದೋನ ಕೃಚ್ಛ್ರ ಅಂತ ಹೇಳ್ತಾರೆ. ಇದನ್ನು ಇದೇ ರೀತಿಯಲ್ಲಿ ಪಾಣಿಪೂರಾನ್ನ ಭೋಜನೈ, ಕೈ ತುಂಬುವಷ್ಟು ಇಟ್ಕೊಂಡು ಭೋಜನ ಮಾಡಿದ್ರೆ ಅದು ಅತಿಕೃಚ್ಛ್ರ ಅಂತ ಹೇಳಿಸ್ಕೊಳುತ್ತೆ. ಕೃಚ್ಛ್ರಾತಿಕೃಚ್ಛ್ರ ಅಂದರೆ ಪಯಸ, ನೀರಿನಿಂದ 21 ದಿನಗಳ ಪರ್ಯಂತ ಮಾಡುವಂತಹ ದಿವಸ 21 ದಿವಸ ಮಾಡುವಂತಹ ಒಂದು ವಿಶೇಷವಾದಂತಹ ಪ್ರಾಯಶ್ಚಿತ್ತ ಕೃಚ್ಛ್ರ. ಹಾಗೆ ತಪ್ತ ಕೃಚ್ಛ್ರ ಅಂತ ಹೇಳಿದ್ದಾರೆ. ತಪ್ತ ಕೃಚ್ಛ್ರ ಅಂದರೆ ಶಬ್ದವೇ ಹೇಳುತ್ತೆ, ಬಿಸಿ.
ಬಿಸಿಯಾದಂತಹದ್ದನ್ನು ಸ್ವೀಕರಿಸಬೇಕು ಅಂತ ಆಯಿತು. ಏನೇನನ್ನ ಅಂತ ಕೇಳಿದ್ರೆ ಜಲ ಕ್ಷೀರ ಘೃತಾನಿಲಾನ್, ನೀರನ್ನು, ಬಿಸಿ ನೀರನ್ನು ತಗೊಳ್ಬೇಕು. ಕ್ಷೀರ ಹಾಲನ್ನು ಆಯಿತು, ತುಪ್ಪವನ್ನು ಕೂಡ ಬಿಸಿದನ್ನು ಸ್ವೀಕರಿಸಬೇಕು. ಮತ್ತು ಪ್ರತಿತ್ರ್ಯಹಂ ಪ್ರಿಬೇತ್, ಇದು 3 ದಿನ, ಪ್ರತಿ ಮೂರು ದಿನ ಮಾಡ್ಕೊಂಡು ಹೋಗುವಂಥದ್ದು. ಆಮೇಲೆ ಇದೊಂದು ಏನಾಗುತ್ತೆ ಅಂತ ಕೇಳಿದ್ರೆ ಮತ್ತು ಸಕೃತ್ ಸ್ನಾಯಿ, 1 ದಿನಕ್ಕೆ 1 ಸರಿ ಮಾತ್ರ ಸ್ನಾನ ಮಾಡುವಂಥನಾಗಬೇಕು. ಇಲ್ಲಿ ನಮ್ಗೆ ಸಮಸ್ಯೆ ಬರೋದೇನು ಅಂದರೆ ನೀರು ಕುಡಿಯೋದ್ರ ಬಗ್ಗೆ ಸಮಸ್ಯೆ ಇಲ್ಲ, ಬಿಸಿ ನೀರು ಕುಡಿಯೋದ್ರ ಬಗ್ಗೆ. ಆಮೇಲೆ ಹಾಲು ಕುಡಿಯೋದ್ರ ಬಗ್ಗೆನೂ ಸಮಸ್ಯೆ ಇಲ್ಲ, ತುಪ್ಪನೂ ಕುಡಿದ್ಬಿಡೋದು. ಅದು ಉಷ್ಣವಾದ ಅನಿಲ ಹೇಗೆ ಕುಡಿಯೋದು, ಅದನ್ನು ಹೇಗೆ, ಗಾಳಿಯನ್ನು ಹೇಗೆ ಸ್ವೀಕರಿಸೋದು ಅಂದರೆ ಅದಕ್ಕೆ ಹೇಳ್ತಾರೆ, ಈ ಉಷ್ಣವಾದಂತಹ ಪಾತ್ರೆಯ ಬಾಷ್ಪ ಬರ್ತದಿಲ್ಲ, ಅದನ್ನು ಹೊಗೆಯನ್ನು ಸ್ವೀಕರಿಸಬೇಕು. ಎಷ್ಟು ಕೇಳಿದ್ರೆ ಗಾತ್ರಪೂರ್ಣ ಪರ್ಯಂತಂ, ಹೊಟ್ಟೆ ತುಂಬುವಷ್ಟೇ ಮಾತ್ರ, ಅದು ಹೆಚ್ಚಿಗೆ ಅಲ್ಲ. ಸಿಕ್ಕಾಪಟ್ಟೆ ನಾವು ಇವತ್ತು ಸಂಗ್ರಹ ಇಟ್ಕೊಳ್ತೇನೆ ಅಂತ ಏನು ಮಾಡ್ಲಿಕ್ಕೆ ಬರೋದಿಲ್ಲ ನಮಗೆ, ಒಂಟೆ ಥರ. ಆದರೆ ಅದಿಷ್ಟು ಮಾಡಬೇಕು. ಆದರೆ ವ್ಯವಸ್ಥೆ ಏನು ಅಂದರೆ ಉಷ್ಣ ಅನಿಲ ತಗೊಳ್ಳೋದು ಅಂದರೆ ಹಬೆಯನ್ನು ಸ್ವೀಕರಿಸಬೇಕು, ಆ ರೀತಿಯಲ್ಲಿ ಮಾಡಬೇಕು ಅಂತ. ಕೆಲವು ಕಷ್ಟ ಸಾಧ್ಯ ಇದೆ, ಆದರೆ ಅದನ್ನ ಹೇಳಿದ್ದಾರೆ. ಇದೇ ರೀತಿಯಲ್ಲಿ ಶೀತಕೃಚ್ಛ್ರ ಅಂದು ಅಷ್ಟೇ, ಇದು ತಂಪಾಗಿ ಮಾಡಿದ್ರೆ ಅದು ಶೀತಕೃಚ್ಛ್ರ ಅಂತ ಹೇಳಿಸ್ಕೊಳುತ್ತೆ ಅಂತ. ಪರ್ಣಕೃಚ್ಛ್ರ ಅಂತ ಬರುತ್ತೆ. ಪರ್ಣಕೃಚ್ಛ್ರ ಅಂದರೆ ಪರ್ಣೋದುಂಬರ ರಾಜೀವ ಬಿಲ್ವಪತ್ರ ಕುಶೋದಕೈ ಪ್ರತ್ಯೇಕಂ ಪ್ರತ್ಯಹಂ ಪೀತೆ ಪರ್ಣಕೃಚ್ಛ್ರ ಉದಾಹೃತ. ಪ್ರತಿದಿನವೂ ಕೂಡ ನೀರನ್ನು ಸ್ವೀಕರಿಸಬೇಕು. ಹೇಗೆ? ಪರ್ಣ ಅಂದರೆ ಪಲಾಶಪರ್ಣ ಹೇಳಿದ್ದಾರೆ, ಅದರ ಕುದಿಸಿದಂತಹ ನೀರು ಅಂತ ಅರ್ಥ. ಆಮೇಲೆ ಪದ್ಮ, ರಾಜೀವ ಅಂದರೆ ಇದು ಕಮಲದ ಹೂ, ಇದರದ್ದು ಪ್ರಾಯಶ್ಚಿತ್ತ, ನೀರನ್ನು ಕುಡಿಬೇಕು ಅಂತ. ಹೀಗೆ ಬಿಲ್ವಪತ್ರ, ಕುಶೋದಕ ಇವುಗಳನ್ನು ಒಂದೊಂದು ದಿನ ತಗೊಂಡು ಕುಡಿದ್ರೆ ಅದನ್ನ ಪರ್ಣಕೃಚ್ಛ್ರ ಅಂತ ಕರೀತಾರೆ. ಇನ್ನು ಬ್ರಹ್ಮಕೂರ್ಚ ಈ ಸಾಮಾನ್ಯವಾಗಿ ನಾವು ಪಂಚಗವ್ಯ ಅಂತ ಬಳಸ್ತೇವೆ. ಅದು ಪಂಚಗವ್ಯ 1 ದಿನ ನಾವು ಸ್ವೀಕರಿಸ್ತೇವೆ, 1 ದಿನ ನಮಗೆ ಪಂಚಗವ್ಯ ಪ್ರಾಶನ ಅಂತ ನಾವು ಮಾಡ್ಕೊಳ್ತೇವೆ. ಆದರೆ ಶಾಸ್ತ್ರ ಹೇಳುತ್ತೆ ಅದನ್ನು ಹೇಗೆ ಅಂತ ಕೇಳಿದ್ರೆ, ಚತುರ್ದಶಿಯಲ್ಲಿ ಉಪವಾಸ ಇದ್ದು ಪರೇದ್ಯು ಪೂರ್ಣಿಮೆಯ ದಿವಸ ಅದನ್ನ ಆರಂಭ ಮಾಡಬೇಕು, ಪಂಚಗವ್ಯ ಪಾನವನ್ನು ಮಾಡಬೇಕು ಅಂತ. ಅಹೋರಾತ್ರ, ಹಗಲು ರಾತ್ರಿ ಉಪವಾಸ ಇದ್ದು ಅದನ್ನ ಪೂರ್ಣಿಮೆಯ ದಿವಸ ಮಾಡಬೇಕು ಅಂತ ತಿಳಿಸ್ಕೊಡ್ತಾರೆ. ಪಂಚಗವ್ಯ ಯಾವ್ಯಾವುದು ಅಂತ ಗೊತ್ತಿದೆ, ಅದರಲ್ಲಿ ಆ ರೀತಿಯಲ್ಲಿ ಸ್ವೀಕರಿಸಬೇಕು ಅಂತ. ಮತ್ತು ಸ್ವೀಕರಿಸುವಾಗ ಯಾವುದರಲ್ಲಿ ಅಂತ ಕೇಳಿದ್ರೆ ಪಲಾಶಪತ್ರ, ಬಿಲ್ವಪತ್ರ ಇತ್ಯಾದಿಗಳಲ್ಲಿ ಸ್ವೀಕರಿಸಬೇಕು ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಪಾಪನಾಶವನ್ನು ಮಾಡಲಿಕ್ಕೆ ಪಂಚಗವ್ಯ ಪ್ರಮಾಣ ಗೊತ್ತಿದೆ. ಮೂತ್ರಮೇಕ ಫಲಂ ದದ್ಯಾದ್ ಅಂಗುಷ್ಟಾರ್ಧಂತು ಗೋಮಯಂ ಕ್ಷೀರಂ ಸಪ್ತಫಲಂ ದದ್ಯಾತ್ ದಧಿ ತ್ರಿಫಲಮುಚ್ಯತೆ ವ್ರತಮೇಕ ಫಲಂ ದದ್ಯಾತ್ ಫಲಮೇಕಂ ಕುಶೋದಕಂ ಅಂತ. ಈ ಕ್ರಮದಲ್ಲಿ ನಾವು ಎಷ್ಟೆಷ್ಟು ಹಾಕಬೇಕು ಅನ್ನೋದನ್ನೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಇನ್ನೇ ಮುಂದಿಂದು ಪರಾಕ ಅಂತ, 12 ದಿವಸದ ಉಪವಾಸವನ್ನು ಪರಾಕ ಅಂತ ಇಲ್ಲಿ ಕರೆದಿದ್ದಾರೆ. ಹಾಗೆ ಮಾಸೋಪವಾಸ, ಇದೊಂದು ಕೃಚ್ಛ್ರ, ಮಾಸೋಪವಾಸ ಕೃಚ್ಛ್ರ. ಅಲ್ಲಿ ಅನಶ್ನನ್ ಮಾಸಮೇಕಂತೂ ಮಹಾಪಾತಕ ನಾಶನಂ, 1 ತಿಂಗಳ ಊಟ ಮಾಡದೆ ಇದ್ದರೆ ಮಹಾಪಾತಕ ನಾಶವಾಗತ್ತೆ ಅಂತ ಇದೆ. ಅಂದರೆ ಅದಕ್ಕೆ ಬೇರೆ ಮಹಾಪಾತಕ ನಾಶಕ್ಕೆ ಬೇರೆ ಹೇಳಿದ್ದಾರೆ. ಇದೊಂದು ಅರ್ಥವಾದದ ದೃಷ್ಟಿಕೋನದಲ್ಲಿ ಇಟ್ಕೊಳ್ಬೇಕು ಅಂತ ನಂಗೆ ಅನಿಸುತ್ತೆ. ಯಾಕೆಂದರೆ ಮುಂದೆ 12 ವರ್ಷಗಳ ಪರ್ಯಂತ ಕೆಲವು ಪ್ರಾಯಶ್ಚಿತ್ತವನ್ನು ಹೇಳಿರೋ ಕಾರಣಕ್ಕೆ 1 ತಿಂಗಳಕ್ಕೆ ಅದು ಸೀಮಿತವಾಗೋದಿಲ್ಲ ಅಂತ. ಬಟ್ 1 ತಿಂಗಳ ಉಪವಾಸ ಇರೋದೇನು ವ್ರತ ಇದೆ, ಕೃಚ್ಛ್ರ ಇದೆ, ಅದನ್ನು ಮಾಸೋಪವಾಸ ಕೃಚ್ಛ್ರ ಅಂತ ಕರೀತಾರೆ. ಸೌಮ್ಯ ಕೃಚ್ಛ್ರ ಅಂತ ಇದೆ. ಸೌಮ್ಯ ಕೃಚ್ಛ್ರ ಅಂದರೆ ಪಿಣ್ಯಕಾಚಾಮ ತಕ್ರಾಂಬು ಸಕ್ತೂನಾಂ ಪ್ರತಿವಾಸರಂ, ಪ್ರತಿದಿನ ಒಂದೊಂದನ್ನು ಸ್ವೀಕರಿಸುವಂಥದ್ದು ಹೇಳ್ತಾರೆ ಇಲ್ಲಿ. 1 ರಾತ್ರಿ ಉಪವಾಸ, ಇದನ್ನು ಸೌಮ್ಯ ಕೃಚ್ಛ್ರ ಅಂತ ಕರೀತಾರೆ. ಪಿಣ್ಯಾಕ ಅಂದರೆ ತಿಲಪಿಂಡ, ಅದನ್ನು ಸ್ವೀಕರಿಸುವಂಥ. ಓದನ ಸ್ರಾವ, ಆಚಾಮಹ ಅಂದರೆ ಓದನ ಸ್ರಾವ, ಅದನ್ನು ಅನ್ನದ ತಿಳಿ ಅಂತ ಹೇಳ್ಬೋದು ಅನ್ಸುತ್ತೆ, ಅದನ್ನು ಸ್ವೀಕರಿಸಬೇಕು. ಮತ್ತು ಮಜ್ಜಿಗೆ, ಜಲ, ಹಿಟ್ಟು, ಇದನ್ನು ಕ್ರಮವಾಗಿ ಒಂದೊಂದು ದಿನ ಸ್ವೀಕರಿಸಬೇಕು. 1 ದಿನ ಉಪವಾಸವನ್ನು ಮಾಡಬೇಕು. ಈ ರೀತಿಯಲ್ಲಿ ಮಾಡಿದ್ರೆ ಅದು ಸೌಮ್ಯ ಕೃಚ್ಛ್ರ ಅಂತ ಹೇಳ್ತಾರೆ. ಇದು ಮಾಡಲಿಕ್ಕಾಗಲಿಲ್ಲ ಅಂದರೆ ಕೆಲವರು ಹೇಳ್ತಾರೆ 1 ಗೋದಾನವನ್ನು ಮಾಡಬೇಕು ಅಂತ. ಇನ್ನು ತುಲಾಪುರುಷ ಕೃಚ್ಛ್ರ ಅಂತ ಒಂದಿದೆ, ಇಲ್ಲೂ ಅಷ್ಟೇ. ಇದನ್ನೇ 3 ದಿವಸ 3 ರಾತ್ರಿ ಅಭ್ಯಾಸ, 3 ಅಭ್ಯಾಸವನ್ನು ಪ್ರತಿ ದ್ರವ್ಯವನ್ನು ಮಾಡಿದ್ರೆ ಅದು ತುಲಾಪುರುಷ ಅಂತ ಹೇಳಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಹಾಗೆ ವಾರಣ ಕೃಚ್ಛ್ರ, ಮಾಸಂ ಪರಿಮಿತ ಸಕ್ತೂದಕ ಪಾನ, 1 ತಿಂಗಳ ಹಿಟ್ಟಿನ ನೀರನ್ನು ಕುಡಿಯುವಂಥದ್ದು ವಾರಣ ಕೃಚ್ಛ್ರ ಅಂತ. ಇನ್ನೊಂದು ಶ್ರೀಕೃಚ್ಛ್ರ ಅಂತ,
ತ್ರ್ಯಹಂ ಪಿಬೇತ್ತು ಗೋಮೂತ್ರಂ ತ್ರ್ಯಹಂ ವೈ ಗೋಮಯಂ ಪಿಬೇತ್. 3 ದಿನ ಗೋಮೂತ್ರ, 3 ದಿನ ಗೋಮಯ. ಹಾಗೆ ತ್ರ್ಯಹಂ ಯವಕಮೇಶ ಶ್ರೀಕೃಚ್ಛ ಸ್ಯಾತ್ ಸರ್ವಸಮ್ಮತಃ. ಅಂದರೆ ಇಲ್ಲಿ 3 ದಿನ ಗೋಮೂತ್ರ, 3 ದಿನ ಗೋಮಯ, ಹಾಗೆ ಯವಕ ಅಂತ, ಯವಕ ಅನ್ನೋದಕ್ಕೆ ಅಲ್ಲಿ ಹೇಳಿದ್ದಾರೆ. ಈ ರೀತಿಯಲ್ಲಿ ಮಾಡಿದಾಗ ಅದನ್ನ ಶ್ರೀಕೃಚ್ಛ ಅಂತ ಕರೀತಾರೆ ಅಂತ. ಇನ್ನೊಂದು ಯಾವಕ ಕೃಚ್ಛ ಅಂತಿದೆ. ಗೋಪುರೀಷಾದ್ಯವಾನಶ್ನಾತ್ ಅಶ್ನನ್ ಮಾಸಮೇಕಂ ಸಮಾಹಿತಃ. ಗೋಪುರೀಷ ಇದನ್ನು 1 ತಿಂಗಳ ಪರ್ಯಂತ ಅವನು ಸ್ವೀಕರಿಸಿದ್ರೆ ಅದನ್ನ ಏನು ಹೇಳ್ತಾರೆ, ಯಾವಕ ಕೃಚ್ಛ ಅಂತ ಕರೀತಾರೆ ಅಂತ ಇಲ್ಲಿ ತಿಳಿಸ್ಕೊಡ್ತಾರೆ. ಇನ್ನೊಂದು ಜಲಕೃಚ್ಛ ಅಂತ, ನೀರಿನಲ್ಲಿ ಇದ್ದು ಅವನು ಅಹೋರಾತ್ರ ಮಾಡಬೇಕು, ಜಲವನ್ನು ಸ್ವೀಕರಿಸಬೇಕು, ನೀರಿನಲ್ಲಿ ಇರಬೇಕು ಅನ್ನೋದನ್ನು ಹೇಳ್ತಾರೆ. ಅನಾಶನೋ ಜಲಸ್ಥೋ ಅಹೋರಾತ್ರಂ ಕ್ಷಿಪೇತ್ ಏಷಃ ಜಲಕೃಚ್ಛ ಅಂತ. ಹೀಗೆ ವಜ್ರಕೃಚ್ಛ ಅಂತ. ಗೋಮೂತ್ರ ಯಾವಕಪಾನ ಏಕೋ ವಜ್ರಾಖ್ಯ ಕೃಚ್ಛ. ಗೋಮೂತ್ರ ಮತ್ತು ಯವೋದಕಪಾನಗಳನ್ನು ಮಾಡಿದಾಗ ಅದನ್ನು ವಜ್ರಕೃಚ್ಛ ಅಂತ ಕರೀತಾರೆ. ಸಾಂತಪನ ಅಂತ. ಸಾಂತಪನ ವ್ರತ ಅಂತ ನಾವು ಕರಿತೇವೆ. ಸಾಂತಪನ ಅಂದರೆ ಏನು ಅಂತ ಕೇಳಿದ್ರೆ, ಸಂತಾಪಯತಿ ಇತಿ ಸಾಂತಪನಂ, ಬಹಳ ಕಷ್ಟ ಸಾಧ್ಯವಾಗಿ ಮಾಡುವಂಥದ್ದಿದೆ ಅಂತ. ಏನು ಅಂತ ಕೇಳಿದ್ರೆ, ಪೂರ್ವೇದ್ಯು ಪಂಚಗವ್ಯ ಮಾತ್ರ ಮಶನಂ ಅಪರೇದ್ಯು ಉಪವಾಸ. ಹಿಂದಿನ ದಿವಸ ಕೇವಲ ಪಂಚಗವ್ಯವನ್ನು ಮಾತ್ರ ಸ್ವೀಕರಿಸೋದು, ಮರುದಿನ ಉಪವಾಸ ಮಾಡೋದು. ಇದು ದ್ವೈರಾತ್ರಿಕ ಸಾಂತಪನ ಅಂತ ಕರೀತಾರೆ. 2 ರಾತ್ರಿ ಮಾಡೋದು. ಆಮೇಲೆ ಸಾಂತಪನ ಕೃಚ್ಛದಲ್ಲಿ ಗೋಮೂತ್ರಂ ಗೋಮಯಂ ಕ್ಷೀರಂ ದಧಿ ಸರ್ಪಿ ಕುಶೋದಕಂ ಏಕರಾತ್ರ ಉಪವಾಸಶ್ಚ ಕೃಚ್ಛಂ ಸಾಂತಪನಂ ಸ್ಮೃತಂ. ಹೀಗೆ ಒಂದೊಂದನ್ನೇ ಹೇಳ್ತಾ ಹೋಗ್ತಾರೆ. ನಾನು ಈ ಕೃಚ್ಛದ ವಿಷಯವನ್ನು ಸ್ವಲ್ಪ ಹೆಚ್ಚು ವಿಸ್ತಾರ ಮಾಡೋದಿಲ್ಲ. ಯತಿಸಾಂತಪನ, ಚಾಂದ್ರಾಯಣ ಮಹಾಸಾಂತಪನ ಅಂತಿದೆ. ಚಾಂದ್ರಾಯಣದ ಬಗ್ಗೆ ಒಂದು ಹೇಳೋದಾದರೆ ನಾವು ಪದವನ್ನು ಬಹಳ ಬಳಸ್ತಾ ಇರ್ತೇವೆ. ಚಾಂದ್ರಾಯಣದಲ್ಲಿ 2-3 ಸುಮಾರು ಚಾಂದ್ರಾಯಣ ಇದೆ. ಪಿಪೀಲಿಕಾ ಮಧ್ಯ ಚಾಂದ್ರಾಯಣ ಅಂತ, ಆಮೇಲೆ ಯವಮಧ್ಯ ಚಾಂದ್ರಾಯಣ, ಯತಿ ಚಾಂದ್ರಾಯಣ, ಶೇಷು ಚಾಂದ್ರಾಯಣ, ಋಷಿ ಚಾಂದ್ರಾಯಣ, ಹೀಗೆ ಬೇರೆ ಬೇರೆ ಹೆಸರನ್ನ ಇದೆ. ಅದಕ್ಕೆ ಒಂದು ಪಿಪೀಲಿಕಾ ಮಧ್ಯ ಚಾಂದ್ರಾಯಣ ಅಂದರೆ ಏಕೈಕಂ ಹ್ರಾಸಯೇತ್ ಪಿಂಡಂ ಕೃಷ್ಣೇ ಶುಕ್ಲೇ ಚ ವರ್ಧನಂ. ಒಂದೊಂದು ಕೃಷ್ಣ ಪಕ್ಷದಲ್ಲಿ 1 ತಿಂಗಳ ಪರ್ಯಂತ ಮಾಡೋದು, ಕೃಷ್ಣ ಪಕ್ಷದಲ್ಲಿ ಕಡಿಮೆ ಮಾಡ್ತಾ 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 ಶುಕ್ಲ ಪಕ್ಷದಲ್ಲಿ ವೃದ್ಧಿ ಮಾಡ್ಕೊಂಡು ಹೋಗೋದು. ಒಂದೊಂದು ಪಿಂಡ, ಒಂದೊಂದು ತುತ್ತು ಅಂತ ಹೇಳಿದ್ರೆ ಅದನ್ನು ನಾವು ಚಾಂದ್ರಾಯಣ, ಪಿಪೀಲಿಕಾ ಮಧ್ಯ ಚಾಂದ್ರಾಯಣ ಅಂತ, ಮಧ್ಯಮ ಚಾಂದ್ರಾಯಣ ಅಂತ ಕರೀತಾರೆ. ಹೀಗೆ ಇದನ್ನು ಚಾಂದ್ರಾಯಣದ ಬಗ್ಗೆ ಸುಮಾರಿದೆ. ಇನ್ನೊಂದು ಸೋಮಾಯನ ವ್ರತ ಅಂತಿದೆ. ಗೋಕ್ಷೀರವನ್ನು ಸಪ್ತರಾತ್ರಿ ಕುಡಿಬೇಕು. ಅದು ಹೇಗೆ ಅಂತ ಕೇಳಿದ್ರೆ, ಸ್ತನ ಚತುಷ್ಟಯಾತ್ 4 ಮೊಲೆಯ ಹಾಲನ್ನು ಸ್ವೀಕರಿಸೋದು. ಆಮೇಲೆ ಮತ್ತೆ 7 ರಾತ್ರಿ 3 ಆಕಳ ಮೊಲೆಯ ಹಾಲನ್ನು ಸ್ವೀಕರಿಸೋದು. ಆಮೇಲೆ ಮತ್ತೆ 7 ರಾತ್ರಿ 2. ಆಮೇಲೆ ಸ್ತನಾತ್ ತಥೈವ ಷಡ್ರಾತ್ರಂ 3 ರಾತ್ರಂ ವಾಯುಭುಗ್ ಭವೇತ್. ಇನ್ನು 6 ರಾತ್ರಿ ಅವನು ಆಕಳ ಹಾಲಿನ 1 ಮೊಲೆಯ ಹಾಲನ್ನು ಸ್ವೀಕರಿಸಬೇಕು. ಇನ್ನು 3 ರಾತ್ರಿ ಉಪವಾಸವಾಗಿರಬೇಕು ಅಂತ ಇನ್ನು ಸೋಮಾಯನ ವ್ರತ ಅಂತ ಕರೆದಿದ್ದಾರೆ. ಈಗ ತಿಲೋಹೋಮ, ಪ್ರಾಜಾಪತ್ಯ ಇತ್ಯಾದಿ ಕೃಚ್ಛಗಳನ್ನು ಹೇಳಿದರೆ, ಪ್ರಾಜಾಪತ್ಯ ಪ್ರತ್ಯಾಮ್ನಾಯವನ್ನು ನಾವು ಒಂದ್ಸರಿ ಗಮನಿಸಬೇಕು. ಪ್ರಾಜಾಪತ್ಯವನ್ನು ಮಾಡಲಿಕ್ಕೆ ಆಗಲಿಲ್ಲ, ಪ್ರಾಯಶ್ಚಿತ್ತ, ನಾವು ಪ್ರಾಜಾಪತ್ಯವನ್ನು ಬೇಕಾದಷ್ಟು ಕಡೆ ಹೇಳ್ತೇವೆ, ಅದು ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಧೇನುಂ ದದ್ಯಾತ್ ಪಯಸ್ವಿನಿ, ಆಕಳನ್ನು ಹಾಲು ಕೊಡುವಂಥ ಆಕಳನ್ನು ದಾನವಾಗಿ ಕೊಡಬೇಕು ಅಂತ, ಇಲ್ಲ ಅಂದರೆ ಅದರ ಮೂಲ್ಯವನ್ನು ಕೊಡಬೇಕು ಅಂತ ಇಲ್ಲಿ ತಿಳಿಸ್ಕೊಡ್ತಾರೆ. ಹೀಗೆ ಒಂದಷ್ಟು ವಿಚಾರ ಕೃಚ್ಛದ ಬಗ್ಗೆ ಆಯಿತು. ಕೆಲವು ಸಂದರ್ಭದಲ್ಲಿ ನಮಗೆಲ್ಲ ಸಮಸ್ಯೆ ಬರೋದೇನು ಅಂದರೆ, ಯಜ್ಞೋಪವೀತ ಇಲ್ಲದೆ ಊಟ ಮಾಡಿದ್ರೆ ಏನು ಇತ್ಯಾದಿಗಳನ್ನ ಇಲ್ಲಿ ಮಾಡ್ತಾರೆ. ವಿನಾ ಯಜ್ಞೋಪವೀತ ಮಾಡಿದ್ರೆ ಅವನು ಸ್ನಾನ ಕೃತ್ವ ಜಂ ಚೈವ ಉಪವಾಸೇನ ಶುದ್ಧತಿ ಅಂತ, ಸ್ನಾನ ಮಾಡಬೇಕು, ಜಪವನ್ನು ಮಾಡಬೇಕು ಮತ್ತು ಉಪವಾಸವನ್ನು ಮಾಡಬೇಕು. ಈ ರೀತಿಯಲ್ಲಿ ಮಾಡಿದ್ರೆ
ಅವನು ಶುದ್ಧನಾಗ್ತಾನೆ ಅಂತ ಅಲ್ಲಿ ತಿಳಿಸ್ಕೊಡ್ತಾರೆ. ಕೆಲವು ಸಂಸ್ಕಾರಗಳನ್ನು ಮಾಡದ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರೆ ಅದಕ್ಕೆ ಪ್ರಾಯಶ್ಚಿತ್ತವನ್ನು ಹೇಳ್ತಾರೆ. ಅಲ್ಲಿ ಬೋಧಾಯನ ಸೂತ್ರದಲ್ಲೂ ಕೂಡ ಬರುವಂಥ ವಿಚಾರ ಇದೆ. ಲುಪ್ತೇ ಕರ್ಮಣಿ ಸರ್ವತ್ರ ಪ್ರಾಯಶ್ಚಿತ್ತಂ ವಿಧೀಯತೆ, ಪ್ರಾಯಶ್ಚಿತ್ತೇ ಕೃತೆ ಪಶ್ಚಾತ್ ಲುಪ್ತಂ ಕರ್ಮ ಸಮಾಚರೇತ್ ಅಂತ. ಲುಪ್ತ ಕರ್ಮಗಳಲ್ಲಿ ಪ್ರಾಯಶ್ಚಿತ್ತವನ್ನು ಹೇಳಿದ್ದಾರೆ. ಅದು ಆಪತ್ತಿನಲ್ಲಿ ಆದರೂ ಒಂದು, ಬುದ್ಧಿಯ ಮಾಡಿದ್ರೊಂದು ಇತ್ಯಾದಿಗಳಂತೂ ಇದ್ದೇ ಇದೆ. ಅದರಲ್ಲಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಮುಂದಿನ ಕರ್ಮಗಳನ್ನು ಮಾಡಬೇಕು ಅಂತ. ನಿಮಂತ್ರಣ ತ್ಯಾಗ, ಕೆಲವು ಶ್ರಾದ್ದಾದಿಗಳಲ್ಲಿ ನಿಮಂತ್ರಣಕ್ಕೆ ಒಪ್ಕೊಂಡಿರ್ತಾರೆ ಹೋಗಬೇಕು ಅಂತ, ಆದರೆ ಹೋಗ್ಲಿಕ್ಕಾಗೋದಿಲ್ಲ. ಇಂತಹ ಸಂದರ್ಭದಲ್ಲಿ ದೊಡ್ಡ ಪಾಪ ಅನ್ನುವಂತಹ ವಿಚಾರವನ್ನು ಅಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಆ ರೀತಿ ಮಾಡಬಾರ್ದು ಅಂತ, ಯತಿಚಾಂದ್ರಾಯಣವನ್ನು ಮಾಡಬೇಕು ಅಂತ ಅದಕ್ಕೆ ಬಹಳ ದೊಡ್ಡ ಪ್ರಾಯಶ್ಚಿತ್ತವನ್ನೇ ಹೇಳ್ತಾರೆ. ಹೀಗೆ ನಾನಾ ರೀತಿಯಾದಂತಹ ಪ್ರಾಯಶ್ಚಿತ್ತವನ್ನು, ಭೋಜನದಲ್ಲಿ ಮೌನ ತ್ಯಾಗ ಮಾಡಿದ್ರೇನು ಇತ್ಯಾದಿಗಳನ್ನೆಲ್ಲ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ನಾನು ಬೋಧಾಯನ ಸೂತ್ರದ ಒಂದು ಸ್ವಲ್ಪ ವಿಚಾರವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಇಲ್ಲಿ ಕೆಲವು ಸಾರಿ ನಾವು ಹೋಮ ಮಾಡ್ತಾ ಇರ್ತೇವೆ. ಹೋಮ ಮಾಡುವಾಗ ಅನೇಕ ಸಮಸ್ಯೆಗಳು ಬರುತ್ತೆ. ಗೋಮಯದಲ್ಲಿ ಎಲ್ಲ ಸಾರಿಸಿ ಇಟ್ಟಾಗಿದೆ, ಆಗ ಏನೋ ಒಂದು ಅವಘಡಗಳು ನಡೆದುಬಿಡ್ತು. ಏನೋ ಅಂದರೆ ನಾಯಿ ಓಡಾಡ್ಬಿಡ್ತು, ಇನ್ಯಾವುದೋ ಕೀಟಗಳು ಹಾಳು ಮಾಡಿಬಿಡ್ತು. ಅವಾಗೆಲ್ಲ ಏನು ಅಂತ ಕೇಳಿದ್ರೆ ಅದಕ್ಕೆಲ್ಲ ಪ್ರಾಯಶ್ಚಿತ್ತವನ್ನು ಹೇಳಿದ್ದಾರೆ. ನೋಡಿ, ಅದನ್ನ ಪುನರುಪಲಿಪಿ, ಅದನ್ನ ಮತ್ತೆ ಉಪಲೇಪನ ಮಾಡಿಕೊಂಡು ಪ್ರೋಕ್ಷಣೆ ಮಾಡಬೇಕು. ದೈವಸತ್ವ ಮಂತ್ರವನ್ನು ಹೇಳಿ ಅಗ್ನೇ ತೇಜಸ ಪ್ರೋಕ್ಷಾಮಿ ಅಂತ ಪ್ರೋಕ್ಷಣೆಯನ್ನು ಮಾಡಬೇಕಂತೆ. ಹಾಗೆ ಸ್ಥಂಡಿಲದ ಬಗ್ಗೆ ಅದನ್ನ ಮತ್ತೆ ಸ್ಥಂಡಿಲವನ್ನು ತಯಾರು ಮಾಡಿಕೊಂಡು ಮತ್ತೆ ಮುಂದಿನ ಕರ್ಮವನ್ನು ಮಾಡಬೇಕು. ಸ್ಥಂಡಿಲ ಮಾಡಿಟ್ಟಾಗ್ಬಿಟ್ಟಿದೆ, ಆಗ ಈ ರೀತಿಯಾದಂತಹ ಸಮಸ್ಯೆ ಬಂತು. ಗೋವು, ಆಕಳು ಅಥವಾ ಕುದುರೆ ಮೊದಲಾದವುಗಳಿಂದ ಇದು ನಷ್ಟವಾಗೋಯಿತು, ಭ್ರಷ್ಟವಾಗೋಯಿತು ಅಥವಾ ಹಾಳಾಗೋಯಿತು ಅಂತ ಅನ್ನೋ ಸಂದರ್ಭದಲ್ಲಿ ಆ ಹೆಜ್ಜೆ ಬಿದ್ದಂತಹ ಜಾಗ ಯಾವುದಿದೆಯೋ ಅಲ್ಲಿ ಅಭ್ಯುಕ್ಷಣ ಮಾಡಬೇಕು. ಅಭ್ಯುಕ್ಷ ಜಪತಿ ಪೃಥಿವಿ ಇತ್ಯಾದಿ ಮಂತ್ರವನ್ನು ಹೇಳಿದ್ದಾರೆ. ಆ ಮಂತ್ರದಿಂದ ಅಲ್ಲಿ ಮಂತ್ರ ಜಪವನ್ನು ಮಾಡಬೇಕು ಅಂತ. ಆಮೇಲೆ ಪ್ರಣೀತ ಪಾತ್ರ ಒಡೆದೋಯ್ತು, ಅವಾಗ ಏನು ಮಾಡೋದು ಅಂತ ಕೇಳಿದ್ರೆ ಅದಕ್ಕೂ ಕೂಡ ಮಂತ್ರ ಜಪವನ್ನು ಹೇಳಿದ್ದಾರೆ, ಅಭಿಮಂತ್ರಣೆಯನ್ನು ಹೇಳಿದ್ದಾರೆ. ಅಭಿನ್ನೇ ಘರ್ಮೋ ಅಂತ ಒಂದು ಮಂತ್ರವನ್ನು ಹೇಳಿದ್ದಾರೆ, ಅಭಿನ್ನೋ ಘರ್ಮೋ ಅಂತ. ಆ ಮಂತ್ರವನ್ನು ಅಲ್ಲಿ ಉಚ್ಚಾರಣೆ ಮಾಡಬೇಕಾಗತ್ತೆ. ಬೇರೆ ಇದು ಕೂಡ ಹೇಳಿದ್ದಾರೆ. ಒಂದು ವೇಳೆ ಪ್ರಣೀತ ಪಾತ್ರೆ ನಾವು ಏನು ಅಂದರೆ ಅವಿಷಿಂಚನ್ ಅವಿಷಿಂಚನ್ ಅಂತ ನಾವು ಹೇಳ್ತೀವಿ, ಅಂದರೆ ಚೆಲ್ಲದೆ ತೊಗೊಂಡೋಗಿ ಇಡಬೇಕು ಅಂತ. ಕೆಲವು ಸಂದರ್ಭದಲ್ಲಿ ಚೆಲ್ಲು ಹೋಗುತ್ತೆ, ಅವಾಗ ಏನು ಅಂತ ಕೇಳಿದ್ರೆ ಅವಾಗೂ ಕೂಡ ಪ್ರಾಯಶ್ಚಿತ್ತವನ್ನು ಹೇಳಿದ್ದಾರೆ. ಅಕ್ಷಿತೋಸ್ಯ ಕ್ಷಿತ್ಯಯಿತ್ವ ಅಂತ ಒಂದು ಮಂತ್ರವನ್ನು ಹೇಳ್ತಾರೆ, ಅದರ ಮೂಲಕ ಅಲ್ಲಿ ಅಭಿಮಂತ್ರಣೆ ಮಾಡಬೇಕು ಅಂತ. ಮತ್ತೆ ಪೂರಣೆ ಮಾಡಿ ಬೇರೆ ಮಂತ್ರವನ್ನು ಹೇಳಿ ಭೂರಾಯುರ್ಮೆ ಅಂತ ಧಾರಯ ಇತ್ಯಾದಿ ಮಂತ್ರವನ್ನು ಹೇಳ್ತಾರೆ, ಅದನ್ನು ಮತ್ತೆ ತೊಗೊಂಡು ಉಪಸ್ಥಾನವನ್ನು ಮಾಡಬೇಕು ಅಂತ. ಹಾಗೆ ದರ್ವಿ, ಕೂರ್ಚ, ಪ್ರಸ್ತರ, ಪರಿಧಿ ಮೊದಲಾದವುಗಳು ದಾಹವಾಗ್ಬಿಡುತ್ತೆ, ಸುಟ್ಟೋಗ್ಬಿಡುತ್ತೆ. ಅವಾಗೆಲ್ಲ ಏನು ಅಂತ ಕೇಳಿದ್ರೆ ಅವಾಗೂ ಯಥಾಯೋಗ್ಯವಾಗಿ ಮೊದಲು ಹೇಗಿತ್ತು ಹಾಗೆ ತಯಾರು ಮಾಡಿಕೊಂಡು ತ್ವನ್ನೋ ಅಗ್ನೆ ಸತ್ವನ್ನೋ ಅಗ್ನೆ ಮಂತ್ರಗಳ ಅಗ್ನೆ ತ್ವಮಗ್ನೆ ಅಯಾಸಿ ಪ್ರಜಾಪತಿ ಇತ್ಯಾದಿಗಳಿಂದ ಸುರ್ವಾಹುತಿಯನ್ನು ಕೊಡಬೇಕು ಅಂತಲ್ಲಿ ತಿಳಿಸ್ಕೊಡ್ತಾರೆ. ಪರಿಸ್ತರಣ ದಾಹಕ್ಕೂ ಹೇಳ್ತಾರೆ, ಅಗ್ನೇಯ ಕ್ಷಾಮವತೆ ಸ್ವಾಹ ಅಂತ ಒಂದು ಆಹುತಿಯನ್ನು ಕೊಡಬೇಕು, ಮತ್ತು ಪರಿಸ್ತರಣವನ್ನು ಹಾಕಬೇಕು ಅಂತ. ಇನ್ನೊಂದು ವಿಶೇಷ ಏನು ಅಂತ ಕೇಳಿದ್ರೆ ದ್ರವ್ಯ ಹವಿರ್ ಮಂತ್ರ ಸಂಸ್ಕಾರಗಳಲ್ಲಿ ವ್ಯತ್ಯಾಸಗಳಾದ ಸಂದರ್ಭದಲ್ಲಿ ಪ್ರಾಯಶ್ಚಿತ್ತವನ್ನು ಹೇಳುವಾಗಲೂ ಮನೋಜ್ಯೋತಿ, ಅಯಾಶ್ಚಾಗ್ನಿ, ಯದಸ್ಮಿನ್ ಕರ್ಮಣಿ, ಸ್ವಸ್ತಿನ ಇಂದ್ರೋ, ಹೀಗೆ ವ್ಯಾಹೃತಿ, ಇಷ್ಟು ಮಂತ್ರಗಳಿಂದ ಅಲ್ಲಿ ಸರ್ವಾಹುತಿಯನ್ನು ಕೊಡಬೇಕು ಅಂತ ಇಲ್ಲಿ ತಿಳಿಸ್ಕೊಡ್ತಾರೆ. ಕೆಲವು ಸಂಸ್ಕಾರಗಳು ಗರ್ಭಧಾನ, ಪುಂಸವನ ಮೊದಲಾದ ಸಂಸ್ಕಾರಗಳನ್ನು ಕಾಲದಲ್ಲಿ ಮಾಡಲಿಕ್ಕಾಗೋದಿಲ್ಲ, ಆವಾಗ ಒಂದಷ್ಟು ಪ್ರಾಯಶ್ಚಿತ್ತವನ್ನು ಹೇಳಿದ್ದಾರೆ. ಸಮಾನ ತಂತ್ರದಲ್ಲಿ ಕರ್ಮವನ್ನು ಮಾಡಬೇಕಾಗತ್ತೆ. ತತಮ್ಮ ಆಪ ಯತ್ಪಾಗತ್ರ ಮನಸ್ವತಿ, ಮಿಂದಾಹುತಿ, ವ್ಯಾಹೃತಿ ಇತ್ಯಾದಿ ಹೇಳಿದ ಮಹಾವ್ಯಾಹೃತಿ, ವ್ಯಾಹೃತಿ ಇವುಗಳನ್ನು ಪ್ರಾಯಶ್ಚಿತಾಹುತಿಯಾಗಿ ಹಾಕಿ ಕರ್ಮವನ್ನು ಮಾಡಬೇಕು ಅಂತ. ಕಾಲಾತಿಕ್ರಮ ಪ್ರಧಾನಾದವು ದ್ವೇ ಮಿಂದಾಹುತಿ. ಕಾಲಾತಿಕ್ರಮ ಆದಾಗ ಪ್ರತಿ ಪ್ರಧಾನ ಗರ್ಭಾಧಾನ, ಪುಂಸವನ ಹೀಗೆ ಸಂಸ್ಕಾರಗಳ ದಶಹೋಮವನ್ನು ಮಾಡುವಾಗ ಬರುವಂಥ ಪರಿಸ್ಥಿತಿ, ಅದನ್ನು ಅಲ್ಲಿ ಮಿಂದಾಹುತಿಯನ್ನು ಹಾಕಲಿಕ್ಕೆ ಹೇಳಿದ್ದಾರೆ. ಹೀಗೆ ಗರ್ಭಾಧಾನ ವ್ಯತ್ಯಾಸಗಳಾದ ಸಂದರ್ಭದಲ್ಲಿ, ಮಾಡದೇ ಇದ್ದ ಸಂದರ್ಭದಲ್ಲಿ ಪ್ರಾಯಶ್ಚಿತ್ತವನ್ನು ಹೇಳಿದ್ದಾರೆ. ಆಮೇಲೆ ಉಪನಯನಾದಿಗಳನ್ನು ಕಾಲದಲ್ಲಿ ಮಾಡದೇ ಇದ್ದಾಗ ಏನು ಅನ್ನುವಂತಹ ಪ್ರಶ್ನೆ ಬರುತ್ತೆ. ಈಗ ಅಂದರೆ 16 ವರ್ಷದೊಳಗೆ ಬ್ರಾಹ್ಮಣರಿಗೆ ಉಪನಯನ ಆಗಬೇಕು ಅಂತಿದೆಯಲ್ಲ,
ಆವಾಗ 16 ವರ್ಷ ದಾಟಿದ್ರೆ ಮಾತ್ರ 2 ತಿಂಗಳು ಶಿಷ್ಯವೃತ್ತಿ ಥರ ಗುರುವಿನ ಯಾವುದು ಅಧ್ಯಾಪನ ಇರೋದಿಲ್ಲ, ಅಗ್ನಿ ಸನ್ನಿಧಿಯಲ್ಲಿ ಮಾಡುವಂಥ ಕರ್ಮಗಳಿರೋದಿಲ್ಲ. ಅದು ಬಿಟ್ಟು ಇನ್ನುಳಿದಂತಹ ಎಲ್ಲವನ್ನು ಮಾಡಿ ಬ್ರಹ್ಮಚರ್ಯವನ್ನು 2 ತಿಂಗಳು ಮಾಡಬೇಕು. ನಂತರದಲ್ಲಿ 1 ವರ್ಷಗಳ ಪರ್ಯಂತ ಉಪನಯನ ಆಗಿ 1 ವರ್ಷಗಳ ಪರ್ಯಂತ ಬ್ರಹ್ಮಚರ್ಯ ವ್ರತ ಮಾಡಿದ್ಮೇಲೆ ಅವನಿಗೆ ಅಧ್ಯಾಪನ ಮಾಡಬೇಕು ಅಂತ ಈ ವಿಚಾರಗಳನ್ನೆಲ್ಲ ಇಲ್ಲಿ ತಿಳಿಸ್ಕೊಡ್ತಾರೆ. ನನಗೆ ಕೊಟ್ಟಂತಹ ಅವಕಾಶವನ್ನು ಸ್ವೀಕರಿಸಿ ಯಥಾಮತಿಯಾಗಿ ವಿಚಾರವನ್ನು ಮಂಡಿಸಿದ್ದೇನೆ. ಇದಕ್ಕೆ ವಿದ್ವಾಂಸರು ಏನಾದರೂ ಲೋಪದೋಷಗಳಿದ್ದರೆ ಅದನ್ನು ಸರಿಪಡಿಸಬೇಕು. ಜೊತೆಯಲ್ಲಿ ಈ ರೀತಿಯಾದ ಪ್ರಾಯಶ್ಚಿತ್ತವನ್ನು ನಾವು ನನ್ನನ್ನು ಸೇರಿಕೊಂಡು ಎಲ್ಲರೂ ಕೂಡ ನಾವು ಒಂದಷ್ಟು ಈ ಕಲಿಕಾಲದಲ್ಲಿ ಬದುಕ್ತಾ ಇರುವಾಗ ಮಾಡಿಕೊಳ್ಳುವಂತಹ ಅವಶ್ಯಕತೆಯೂ ಕೂಡ ಇದೆ. ಜೊತೆಯಲ್ಲಿ ಆತ್ಮಶುದ್ಧಿಯೇ ನಮ್ಮ ಮೂಲ ಧ್ಯೇಯ. ಯಾಕೆಂದರೆ ಆತ್ಮಶುದ್ಧವಾಗಿದ್ದಾಗ ಮಾತ್ರ ನಾವು ಈ ಧಾರ್ಮಿಕತೆಯಿಂದ ಅಧ್ಯಾತ್ಮದತ್ತ ಹೋಗ್ಲಿಕ್ಕಾಗತ್ತೆ. ಆ ಕಾರಣಕ್ಕಾಗಿ ಅಂತಹ ಶಕ್ತಿಯನ್ನು ಭಗವಂತ ನಮಗೆಲ್ಲರಿಗೂ ಅನುಗ್ರಹಿಸಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ.